ಭಾರತಕ್ಕೆ ಸಿಂಧೂರ ನಾನ್ ಸ್ಟಾಪ್ ಕವರೇಜ್. ಪಹಲ್ಗಾಮ್ ಉಗ್ರರ ದಾಳಿ ಆಯಿತು. ನಂತರದ ಸಂದರ್ಭದಲ್ಲಿ ಭಾರತ ಇಂತಹ ಉಗ್ರರನ್ನು ಹೆಡೆಮುರಿ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ನಿರ್ಧಾರಕ್ಕೆ ಮುಂದಾಯಿತು. ಅದೇ ಉಗ್ರರ ಅಡಗು ತಾಣಗಳನ್ನು ಗುರುತಿಸಿ ಹೊಡೆಯುವಂಥ ಪ್ರಯತ್ನ ಸಂಪೂರ್ಣ ಯಶಸ್ವಿಯಾಯಿತು. 100ಕ್ಕೂ ಹೆಚ್ಚು ಉಗ್ರರನ್ನು ಹತ್ಯೆ ಮಾಡಲಾಯಿತು. ಆ ನಂತರದ ಸಂದರ್ಭದಲ್ಲಾದಂತಹ ಬೆಳವಣಿಗೆ ಪಾಕ್ನ ಬುದ್ಧಿ, ನರಿ ಬುದ್ಧಿ ಒಂದಲ್ಲ ಒಂದು ಪ್ರಯೋಗವನ್ನು ಮಾಡ್ತಲೇ ಬಂತು. ನಿರಂತರವಾಗಿ 2 ದಿವಸಗಳ ಕಾಲ ರಾತ್ರಿ ಆದಂತಹ ದಾಳಿಯೇ ಇದಕ್ಕೆ ಸಾಕ್ಷಿ ಅಂತ ಹೇಳಬಹುದು. ಆದರೆ ಇದರ ನಡುವೆ ಹಲವಾರು ಸವಾಲುಗಳಿದ್ದಾವೆ, ಹಲವಾರು ಚಾಲೆಂಜಸನ್ನು ಭಾರತ ಫೇಸ್ ಮಾಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಇದೆ. ಒಂದು ಪಕ್ಷ ದೊಡ್ಡ ಪ್ರಮಾಣದ ಯುದ್ಧದ ಸನ್ನಿವೇಶವೇ ನಡೆದು ಹೋಯಿತು ಅನ್ನೋದಾದರೆ, ಭಾರತದ ನಾಗರಿಕರ ರಕ್ಷಣೆ ಅನ್ನೋದು ಕೇಂದ್ರ ಸರ್ಕಾರದ ಹೊಣೆಯಾಗಿರುತ್ತೆ. ಮತ್ತು ಇಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ದೇಶದ ನಾಗರಿಕರು ಕೂಡ ಬದ್ಧರಾಗಿರಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಪಾಕಿಸ್ತಾನ, ನಾನು ಹಲವು ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದೇನೆ, ಭಾರತ ಅಂದಾಗ ಭಾರತದ ನಾಗರಿಕರನ್ನು ರಕ್ಷಣೆ ಮಾಡುವಂಥ ದೃಷ್ಟಿಯಿಂದ ಯುದ್ಧದ ಸನ್ನಿವೇಶ ಬಂದಾಗ ಯಾವ ರೀತಿ ಸ್ಟ್ರಾಟಜಿಗಳನ್ನು ಪ್ಲೇ ಮಾಡುತ್ತೋ, ಡೆಫಿನೆಟ್ಲಿ ಪಾಕಿಸ್ತಾನವೂ ಒಂದು ದೇಶ, ಅಲ್ಲೂ ಕೂಡ ಆಡಳಿತ ಅನ್ನೋದಿರುತ್ತೆ, ಅಲ್ಲೂ ಕೂಡ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವರು ಯಾವ ರೀತಿಯ ಸ್ಟ್ರಾಟಜಿಗಳನ್ನು ಪ್ಲೇ ಮಾಡಬಹುದು, ಇದು ಒಂದು ಭಾಗ. ಆದರೆ ಅಲ್ಲಿನ ಆರ್ಥಿಕ ಮತ್ತು ಸೈನ್ಯ ಸಾಮರ್ಥ್ಯದ ಬಗ್ಗೆ ಇನ್ನೂ ಕೂಡ ಒಂದಷ್ಟು ಗೊಂದಲಗಳಿದ್ದಾವೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಮಿಸ್ಇನ್ಫಾರ್ಮೇಷನ್, ಭಾರತದ ಸೇನೆಯ ದಾರಿ ತಪ್ಪಿಸುವಂಥ ಕೆಲಸಗಳು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಹೆಜ್ಜೆ ಕೂಡ ಪ್ರಜ್ಞಾಪೂರ್ವಕವಾಗಿರಬೇಕಾಗತ್ತೆ. ರೈಟ್, ಇದ್ರ ಬಗ್ಗೆ ಕೂಲಂಕುಷವಾಗಿ ಇವತ್ತು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಪಹಲ್ಗಾಮ್ ದಾಳಿ ಆಯಿತು, ಅದಕ್ಕೊಂದು ಪ್ರತೀಕಾರದ ಕಿಚ್ಚು ಅನ್ನೋದು ಹೆಚ್ಚಾಯಿತು. ಅದಕ್ಕೆ ಆ ಕಾರಣರಾದವರು ಉಗ್ರರು, ಅವರನ್ನು ಸದೆಬಡಿಯುವ ಒಂದು ಪ್ರಯತ್ನ, ಅಲ್ಲಿಗೆಲ್ಲ ಮುಗಿದು ಹೋಗಬೇಕಾಗಿತ್ತು. ಆದರೆ ಇದನ್ನು ಪಾಕಿಸ್ತಾನ ಆ ರೀತಿ ತೆಗೆದುಕೊಳ್ಳಲಿಲ್ಲ. ಭಾರತ ನಾಗರಿಕರನ್ನು ಗುರಿಯಾಗಿಸಿಕೊಂಡಿದೆ ಅಂತ ಅನುಕಂಪವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಿಟ್ಟಿಸಿಕೊಳ್ಳುವ ಪ್ರಯತ್ನದ ಜೊತೆಗೆ ಭಾರತದ ಮೇಲೆ ಗೂಬೆ ಕುರಿಸುವ ಎಲ್ಲ ಪ್ರಯತ್ನವನ್ನು ಮಾಡಿತು. ಆರಂಭಿಕ ಹಂತದಲ್ಲೇ ದಾಳಿಯನ್ನು ಮಾಡ್ತಾ ಹೋಯಿತು. ಅದರ ಪರಿಣಾಮವು ಒಂದಷ್ಟು ಭಾರತ ಎದುರಿಸುವಂಥ ಸ್ಥಿತಿ ಇದೆ. ಆದರೆ ದೊಡ್ಡ ಪ್ರತಿರೋಧವೇ ವ್ಯಕ್ತವಾಗಿದೆ. ಭಾರತೀಯ ಸೇನೆ ಸಶಕ್ತವಾಗಿದೆ. ಜೊತೆಗೆ ಅವರ ಆತ್ಮಸ್ಥೈರ್ಯಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಪಾಕ್ ವಿರುದ್ಧ ಭಾರತದ ಸಮರ ಸಿಂಧೂರ ಮುಂದುವರೆದಿದೆ. ಇನ್ನೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಾನೇ ಇಲ್ಲ. ಮತ್ತೆ ಪಾಕ್ನಿಂದ ನಿರಂತರವಾಗಿ ದಾಳಿಯ ಯತ್ನಗಳು ನಡೀತಾನೇ ಇದೆ. ಪಾಕಿಸ್ತಾನದ ಕ್ಷಿಪಣಿ, ಡ್ರೋನ್ಗಳು, ಉಡೇಸ್ ದಾಳಿಯ ಬಗ್ಗೆ ಪಾಕ್ನಿಂದ ಸಾಲು ಸುಳ್ಳು. ಭಾರತದ ಮೇಲೆ ದಾಳಿ ಬಗ್ಗೆ ಕತೆ ಕಟ್ತಾ ಇದೆ ಪಾಕ್. ಅಮೆರಿಕಾದಿಂದಲೂ ಭಾರತಕ್ಕೆ ಸಂಪೂರ್ಣ ಬೆಂಬಲ ಸಿಕ್ಕಿದೆ. ನಾವು ಒಂದೊಂದೇ ಆಯಾಮದಲ್ಲಿ ಸದ್ಯದ ಬೆಳವಣಿಗೆಗಳನ್ನು ನೋಡಬೇಕಾಗತ್ತೆ. ಮೊದಲನೇದಾಗಿ ನಿನ್ನೆ ರಾತ್ರಿಯಿಂದ ಆದಂತಹ ಈ ಕ್ಷಣದವರೆಗಿನ ಡೆವಲಪ್ಮೆಂಟ್ಸ್ ಏನು ಅಂದರೆ, ಇಲ್ಲಿ ಯುದ್ಧ ಭೂಮಿ, ಲಿಮಿಟೆಡ್ ಸ್ಪೇಸಲ್ಲಿ ಆಗ್ತಿರುವಂಥ ಯುದ್ಧ ಅಲ್ಲವೇ ಅಲ್ಲ, ಅದು ಯುದ್ಧ ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಭಾರತದ ಸೈನಿಕರು ಪಾಕಿಸ್ತಾನದ ಸೈನಿಕರ ಜೊತೆಗೆ ನಡೆಯುವಂಥ ಯುದ್ಧ, ಅಥವಾ ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾಸೇನೆ, ಇಲ್ಲೊಂದು ನಿಯಮಗಳಿರ್ತವೆ. ಯುದ್ಧ ಅಂದಾಗ ಒಂದು ನಿಯಮಗಳಿರ್ತವೆ. ಅಂತಹ ಪರಿಪಾಲನೆ ಇಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಇಟ್ ಈಸ್ ಅ ಪ್ರಿಲಿಮಿನರಿ ಸ್ಟೇಜ್ ಆಫ್ ಯುದ್ಧ ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಉಗ್ರರ ಅಡಗು ತಾಣಗಳನ್ನು ಗುರುತಿಸಿ ಹೊಡೆದಕ್ಕೆ ಅವರು ಕೂಡ ಒಂದು ಆಬ್ಜೆಕ್ಟನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತೀಕಾರದ ಕಿಚ್ಚನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಅದಕ್ಕೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಅದು ನಿಜಕ್ಕೂ ದಾಳಿಯಾ? ಸರಿಯಾದ ರೀತಿಯಲ್ಲಿ ದಾಳಿಯನ್ನು ನಡೆಸ್ತಾ ಇದ್ದಾರಾ? ಡ್ರೋನ್ಗಳಲ್ಲಿ ಕ್ಯಾಮ್ರಾಗಳನ್ನು ಕಳಿಸ್ತಾ ಇದ್ದಾರಾ? ಮತ್ತು ಇಲ್ಲಿನ ವ್ಯವಸ್ಥೆಯನ್ನು ಕ್ಯಾಪ್ಚರ್ ಮಾಡುವಂಥ ಪ್ರಯತ್ನಗಳಿದೆಯಾ? ಅಂಥ ಟೆಕ್ನಾಲಜಿಯನ್ನು ಪಾಕಿಸ್ತಾನ ಅಳವಡಿಸಿಕೊಂಡಿದೆಯಾ? ಅಂಥ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಯಾವುದಾದ್ರೂ ದೇಶ ಸಪೋರ್ಟನ್ನು ಮಾಡ್ತಿದೆಯಾ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಪಡೆದುಕೊಳ್ಳೋಣ. ರೈಟ್, ಸದ್ಯದ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಯುದ್ಧದ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಿವೃತ್ತ ಸೇನಾಧಿಕಾರಿಯಾಗಿರುವಂಥ ಕರ್ನಲ್ ವೆಂಕಟೇಶ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಕ್ಷಣಕ್ಕೂ ಕೂಡ ಜನಸಾಮಾನ್ಯರಲ್ಲಿ ಏನಾಗ್ತಿದೆ ಅನ್ನುವಂಥ ಗೊಂದಲ ಸೃಷ್ಟಿಯಾಗಿರೋದಕ್ಕೆ ನಕಲಿ ಸುದ್ದಿಗಳು ಕಾರಣ ಇರಬಹುದು. ಅದನ್ನು ನಂತರ ಮಾತಾಡೋಣ. ಅದಕ್ಕೂ ಪೂರ್ವದಲ್ಲಿ ನಿನ್ನೆ ಸಾಯಂಕಾಲದಿಂದ ಈ ಕ್ಷಣದವರೆಗೆ ಪಾಕಿಸ್ತಾನ, ಭಾರತ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ? ನಿನ್ನೆ ರಾತ್ರಿಯಿಂದ ಇದುವರೆಗೆ ಡೆವಲಪ್ಮೆಂಟ್ಸ್ ಏನಂತಂದರೆ, ಫಸ್ಟ್ ನೈಟ್, ನಿನ್ನೆಕ್ಕಿಂತ ಮೊನ್ನೆ ನೈಟ್ ಅವರು ಕೆಲವೊಂದು ಡ್ರೋನು ಲಿಮಿಟೆಡ್ ಏರಿಯಾ, ಅಂದರೆ ಜಮ್ಮು ಅಂಡ್ ಕಾಶ್ಮೀರದ, ಅಂದರೆ ಜಮ್ಮು ಏರಿಯಾ ಮತ್ತು ಪಂಜಾಬ್ ಏರಿಯಾ ಫೋಕಸ್ ಮಾಡಿದ್ರು.
ಒಂದು ರಫ್ಲಿ ಎಸ್ಟಿಮೇಟೆಡ್ ಒಂದು 50 ಡ್ರೋನ್ಸ್ನ ಅವರು ಏನಂತಂದರೆ ನಮ್ಮ ಇದೇನು ಪಂಜಾಬ್ ಮತ್ತು ಜಮ್ಮು ಏರಿಯಾದಲ್ಲಿ ಬಂದಿದ್ದು ಎಲ್ಲ ನ್ಯೂಟ್ರಲೈಸ್ ಆದವು. ನ್ಯೂಟ್ರಲೈಸ್ ಅಂತಂದರೆ ನಮ್ಮದು ಬೆಸ್ಟ್ ಆದಂಥ ಏರ್ ಡಿಫೆನ್ಸ್ ಸಿಸ್ಟಮ್. ಡಿಫೆನ್ಸ್ ಸಿಸ್ಟಮ್ ಇದ್ದ ಸಲ ಒಂದೂ ಲ್ಯಾಂಡ್ ಆಗಲಿಲ್ಲ, ಒಂದೂ ಇದೇನಂತ ಅಂದರೆ ಮಿಷನ್ ಕಂಪ್ಲೀಟ್ ಮಾಡಲಿಲ್ಲ. ಬಟ್ ಅದಾದ ನಂತರ ಏನಂತಂದರೆ ಸೆಕೆಂಡ್ ಡೇ ಇದು ಇಂಟೆನ್ಸಿಟಿ ಹೆಚ್ಚಾಯಿತು. ಇಂಟೆನ್ಸಿಟಿ ಹೆಚ್ಚಾದಂದರೆ ನಂಬರ್ ಆಫ್ ಡ್ರೋನ್ಸ್ ಇನ್ಕ್ರೀಸ್ ಆದವು, ಏರಿಯಾ ಇನ್ಕ್ರೀಸ್ ಆಯಿತು. ಇಲ್ಲಿಂದ ಜೈಸಲ್ಮೇರಿಂದ ಹಿಡಿದು ಲಡಾಖ್ವರೆಗೆ ಡ್ರೋನ್ ಏನಪ್ಪ ಅಂದರೆ ತಮ್ಮ ಈ ಪ್ಲೇಸ್ನಲ್ಲಿ ಅಂದರೆ ಒಂದು 3000 ಕಿಲೋಮೀಟರ್ಸ್ ಲೀನಿಯರ್ ಫ್ರಂಟೇಜ್ ಅಂತ ಹೇಳ್ತಾರೆ, ಎಲ್ಲ ಕಡೆ ಎಟ್ ಎ ಟೈಮ್ ಆಯಿತು. ಆಮೇಲೆ ಒಂದು ಮಿಸೈಲ್ ಕೂಡ ಲಾಂಚ್ ಮಾಡಿದ್ದಾರೆ. ಐ ಡೋಂಟ್ ನೋ ವೆದರ್, ಐ ಥಿಂಕ್ ಪಬ್ಲಿಕ್ ಟಿ ವಿದಲ್ಲಿದ್ದಾಗ ದೇ ಶೋಡ್ ಇಟ್ ಹ್ಯಾಸ್ ಕಮ್ ಅಪ್ ಟು ಹರಿಯಾಣ. ಸೊ ಇದೆಲ್ಲ ಈ ಬೆಳವಣಿಗೆ ನೋಡಿದರೆ ಮೊದಲು 50 ಇವಿದ್ದು ಎರಡನೇ ಸಲ ಬಂದಾಗ 250ರಿಂದ 300 ಡ್ರೋನ್ ಅಂತ ಎಸ್ಟಿಮೇಟೆಡ್. ಸೆಕೆಂಡ್ ಡೇ ನಿನ್ನೆದು ಹೆವಿ ಡ್ರೋನ್ ಅಟ್ಯಾಕ್. ಹೆವಿ ಡ್ರೋನ್ ಅಟ್ಯಾಕ್ ಅಂದರೆ ನೀವು ನಾರ್ಮಲ್ ಫಿಲ್ಮ್ದಲ್ಲಿ ನೋಡಿದ್ರೆ ರೆಡ್ ಡಾಟ್ಸ್ ಏನಂತಂದ್ರೆ ಸ್ಕೈದಲ್ಲಿ ಇದು ಮಾಡ್ತಾವಲ್ಲ ಅವೆಲ್ಲ ಡ್ರೋನ್ಸ್ ಅವು. ಅಂದ್ಕೊಳ್ಳೆ ಅವು ಯಾವ ಸಕ್ಸಸ್ಫುಲ್ ಆಗಿಲ್ಲ, ಮತ್ತೇನಪ್ಪ ಅಂದ್ರೆ ಎಲ್ಲ ನ್ಯೂಟ್ರಲೈಸನ್ನು ಕೂಡ ಆಗಿದೆ. ಬಟ್ ಇದು ಪ್ರಶ್ನೆ ಏನಂತಂದರೆ ಫಸ್ಟ್ ಡೇ ಅವರು ಅನ್ಸಕ್ಸಸ್ಫುಲ್ ಅಂದರೆ ಅದರಲ್ಲಿ ಏನೂ ರಿಸಲ್ಟ್ ಅಚೀವ್ ಮಾಡಲಿಲ್ಲ. ಎರಡನೇ ಟೈಮೂ ಅದೇ ಸೇಮ್ ಡ್ರೋನ್ ಮೆಕ್ಯಾನಿಸಮು ಮತ್ತು ಏರಿಯಾ ಇನ್ಕ್ರೀಸ್ ಮಾಡಿದರು. ಅಂದರೆ ಯುದ್ಧದ ತಂತ್ರದಲ್ಲಿ ನಾವು ಹೇಳಬೇಕಾದ್ರೆ ಅವರು ಮೋಸ್ಟ್ ಪ್ರಾಬಬ್ಲಿ ಇದು ಕೌಂಟರ್ ಮಾಡೋದಕ್ಕೆ ನಾವು ಡ್ರೋನ್ಸ್ ಬಿಟ್ಟರೆ, ನಾವು ಮಿಸೈಲ್ ಬಿಟ್ಟರೆ ಅವರು ಕೌಂಟರ್ ಮಾಡ್ತಕ್ಕಂಥ AD ಸಿಸ್ಟಮ್ಸ್ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಕ್ಕೆ ಒಂದು ಟೈಪ್ ಆಫ್ ಸರ್ವಿಲೆನ್ಸ್ ಇರ್ತದೆ. ಲಿಮಿಟೆಡ್ ಏನಪ್ಪ ಅಂದ್ರೆ ವಾರ್ ಹೆಡ್ಸ್ ಇದರಲ್ಲಿದ್ದು, ಅಂದರೆ ಅಗದಿ ಚೀಪ್ ಕ್ವಾಲಿಟಿ ಅಂದರೆ ಲೋ ಕಾಸ್ಟ್ ಡ್ರೋನ್ಸ್. ಲೋ ಕಾಸ್ಟ್ ಡ್ರೋನ್ಸ್ ಅಂದ್ರೆ ಅವು ಹಾಳಾದ್ರೂ ಪರವಾಗಿಲ್ಲ, ಬಿದ್ರೂ ಪರವಾಗಿಲ್ಲ, ಎಕನಾಮಿಕಲಿ ಅಷ್ಟೊಂದು ದೊಡ್ಡ ಹೊಡೆತ ಬೆಳೆದಿಲ್ಲ. ಬಟ್ ಅದರಿಂದ ಏನಂತಂದರೆ ಒಂದಿಷ್ಟು ಇನ್ಫಾರ್ಮೇಷನ್ ಅವ್ರಿಗೆ ಸಿಗ್ತದೆ, ಯಾವ ಟೈಪ್ ಆಫ್ ಏನಪ್ಪ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರ ಹತ್ರ ಇದೆ ಅಂತ ತಿಳ್ಕೊಂಡು. ದಟ್ ಕುಡ್ ಬಿ ಒನ್ ಆಫ್ ದ ರೀಸನ್. ಅವರು ಆ್ಯಕ್ಚುಲಿ ನಮ್ಗೆ ಏನಪ್ಪ ಅಂದ್ರೆ ಕ್ಯಾಜುವಲ್ಟಿ ಇನ್ಫ್ಲಿಕ್ಟ್ ಮಾಡೋಕ್ಕೆ ಬಂದು ಅಲ್ಲ, ಯಾಕಂದ್ರೆ ಒಂದೂ ಮಾಡಿಲ್ಲ, ಒಂದು ಸಕ್ಸಸ್ಫುಲ್ ಆಗಿಲ್ಲ. ಮತ್ತು ಕೆಲವೊಂದು ಲ್ಯಾಂಡ್ ಫಾಲ್ ಆದದ್ದು ಇಂಪ್ಯಾಕ್ಟ್ ನೋಡಿದರೆ ಅಷ್ಟು ಮೇಜರ್ ಇದನ್ನು ಏನಂತಂದರೆ ಡಿವಾಸ್ಟೇಟಿಂಗೂ ಇಲ್ಲ. ದೆನ್ ಇದೆಲ್ಲ ಮೋಸ್ಟ್ಲಿ ಏನಂತಂದರೆ ಇದು ಪ್ರೊವೊಕೇಟಿವ್ ಆ್ಯಕ್ಷನ್ಸ್. ಪ್ರೊವೊಕೇಟಿವ್ ಆ್ಯಕ್ಷನ್ಸ್ ಅಂದರೆ ನಾಳೆ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಸರ್, ಅದರಲ್ಲಿ ಅರ್ಧ ಸರ್ವೆಲೆನ್ಸ್ ಏನಪ್ಪ ಅಂದ್ರೆ ಸರ್ವೆಲೆನ್ಸ್ ಸಲುವಾಗಿ ಇದ್ದಿರಬೇಕು, ವಾರ್ ಹೆಡ್ ಇರಲಿಕ್ಕಿಲ್ಲ. ಸರ್ವೆಲೆನ್ಸ್ ಅಂದರೆ ಅದಕ್ಕೆಲ್ಲ ಇದು ಕಂಪ್ಯೂಟರ್ ಲೋಡೆಡ್ ಡ್ರೋನ್ ಇದು ಮಾಡಿದ ಕೂಡಲೇ ಇಲ್ಲಿ ಫೀಡರ್ ಸ್ಟೇಷನ್ ಏನಿರ್ತದಲ್ಲ ಅದಕ್ಕೆಲ್ಲ ಕಂಪ್ಯೂಟರೈಸ್ಡ್ ಇನ್ಫಾರ್ಮೇಷನ್ ಕೊಟ್ಕೊಂತ ಹೋಗ್ತದೆ. ಎಲ್ಲೆಲ್ಲಿ ಯಾವ್ಯಾವ ಏನಪ್ಪ ಅಂದ್ರೆ ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅದನ್ನ ಕ್ಯಾಪ್ಚರ್ ಮಾಡ್ತಿರ್ತಾರೆ. ಮತ್ತು ಆಮೇಲೆ ಫ್ಲೈಟ್ ಪಾತ್ರದಲ್ಲಿ ಎಲ್ಲೆಲ್ಲಿ ಏನೇನು ಇದಿದೆ ಅಂತ ಸೋ ಮೆನಿ ಥಿಂಗ್ಸ್. ಇದು ಟೆಕ್ನಾಲಜಿ ಇಷ್ಟು ಹೈ ಇದೆ ಅಂತಂದ್ರೆ ದ ಪರ್ಪಸ್ ಆಫ್ ಸೆಂಡಿಂಗ್, ಮತ್ತು ಅವು ಮಿಷನ್ ಅಕಂಪ್ಲಿಷ್ ಮಾಡಿ ವಾಪಸ್ಸೂ ಬರ್ತಾವೆ ಇಫ್ ದೇ ಆರ್ ನಾಟ್ ಹಿಟ್. ಈಗ ಏನಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು 4 ಗ್ರೆನೇಡ್ ಕ್ಯಾರಿ ಮಾಡ್ತಕ್ಕಂಥ ಒಂದು ಡ್ರೋನ್ ಇತ್ತು, ಅದನ್ನ ಯಾವುದು ಇಂಟರ್ಸೆಪ್ಟ್ ಮಾಡಲಿಲ್ಲ, ಬಂದು ಡ್ರಾಪ್ ಮಾಡಿ ಮತ್ತೆ ವಾಪಸ್ ಎಲ್ಲಿಂದ ಲಾಂಚ್ ಆಗಿರ್ತದೆ ಅಲ್ಲಿಗೆ ಹೋಗಿ ಲ್ಯಾಂಡ್ ಆಗ್ತದೆ. ಇನ್ ದ ಮೀನ್ ಟೈಮ್ ಲಾಂಚಿಂಗ್ ಸ್ಟೇಷನ್ಗೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರ್ತದೆ, ಕಂಟ್ರೋಲ್ ಮಾಡೋದನ್ನು ಇರ್ತದೆ. ಸೊ ಇದು ನಾಟ್ ಫಾರ್ ಡಿಸ್ಟ್ರಕ್ಟಿವ್ ಪರ್ಪಸಸ್, ಒಂದಿಷ್ಟು ಪ್ರೊವೊಕೇಟಿವ್ ಆ್ಯಕ್ಷನ್ ಪರ್ಪಸ್. ಈಗ ನೋಡಿ ಅವರು ಬರೀ ಏನಪ್ಪ ಅಂದ್ರೆ 4 ಟೆರರಿಸ್ಟ್ ಕಳಿಸಿ 26 ಜನರನ್ನ ಪ್ರಾಣ ತಗೊಂಡು ಇಷ್ಟು ಸಫರ್ ಆಗಬೇಕಾಗಿತ್ತು. ಇದುವರೆಗೆ ಏನಂತಂದರೆ ಒಂದು 4 ಏರ್ ಬೇಸಸ್ ಕೂಡ ಡಿಸ್ಟ್ರಾಯ್ ಆಗಿವಂಥ ಮಾಹಿತಿ ಇದೆ. ಸೊ ಇದು ಎಸ್ಕಲೇಟ್ ಆಗ್ತಾನೆ ಹೋಗ್ತಾ ಇದೆ. ಹೌದು. ಸೆಕೆಂಡ್ ಡೇ ಅದು ಏನಪ್ಪ, ಫಸ್ಟ್ ಡೇ ಓಕೆ ಠೀಕ್ ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ, 9 ಟೆರರ್ ಕ್ಯಾಂಪ್ಸ್ ಡಿಸ್ಟ್ರಾಯ್ ಮಾಡಿದ್ವಿ ಅಂದ್ಕೊಳ್ಳೇನೆ ಅಲ್ಲಿಗೆ ನಿಂತಿದ್ರೆ ದೆನ್ ಠೀಕ್ ಎಲ್ಲ ಏನಂತಂದರೆ ಓಕೆ ಆಗ್ತಿತ್ತು. ಬಟ್ ಅವರು ಎರಡನೇ ಟೈಮ್ ಏನಂತಂದ್ರೆ ಸೆಕೆಂಡ್ ಡೇ ಎಸ್ಟರ್ಡೇಸ್ ನೈಟ್ ವಾಸ್ ರಿಟಾಲಿಯೇಷನ್ ಅಥವಾ ನಿಮ್ಗೆ ಪ್ರೊವೋಕ್ ಮಾಡೋದು. ಪ್ರೊವೋಕ್ ಮಾಡಿ ಏನಂತಂದ್ರೆ ಯುದ್ಧ ಅಂತ ಹೇಳೋದಿಲ್ಲ ನಾವು, ಇದು ಪ್ರಿಲಿಮಿನರಿ. ಯುದ್ಧದ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಆಗಿವೆ, ಓನ್ಲಿ ಡಿಕ್ಲೇರ್ ಆಗಿಲ್ಲ. ಅಂದರೆ ನೇವಿ ಪ್ರಿಪೇರ್ಡ್ನೆಸ್ ಇದೆ, ಆರ್ಮಿ ಪ್ರಿಪೇರ್ಡ್ನೆಸ್ ಇದೆ, ಏರ್ಫೋರ್ಸ್ ಇದೆ, ಮಿಸೈಲ್ ಸಿಸ್ಟಮ್ಸ್ ಇದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಎಲ್ಲ ಇದ್ರೂ ಇದು
ಇದು ಆಫಿಷಿಯಲಿ ಯುದ್ಧ ಡಿಕ್ಲೇರ್ ಆಗಿಲ್ಲ ಅಷ್ಟೇ. ಅಂದರೆ ಆಫಿಷಿಯಲಿ ಯುದ್ಧ ಡಿಕ್ಲೇರ್ ಆಗೋದು ಏನಂತಂದ್ರೆ ಯು ಕ್ಯಾನ್ ಕ್ರಾಸ್ ದ ಬಾರ್ಡರ್ ಅಂದರೆ ನಿಮ್ಮ ಏರ್ಕ್ರಾಫ್ಟ್ಸ್ ಬಾರ್ಡರ್ ಕ್ರಾಸ್ ಮಾಡ್ಬೋದು, ಮಿಸೈಲ್ ಕ್ರಾಸ್ ಮಾಡ್ಬೋದು, ಟ್ರೂಪ್ಸ್ ಶಿಪ್ಸ್ ಅಂದ್ರೆ ಅವರು ಪಾಕಿಸ್ತಾನಿ ವಾಟರ್ಸಲ್ಲಿ ಹೋಗೋದು. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಡಿಕ್ಲರೇಷನ್ ಆಫ್ ವಾರ್. ಈಗ ಇತ್ತೀಚೆಗೆ ಏನಂತಂದ್ರೆ ನಮ್ಮದು ಇಂಡಿಯಾದ ಸ್ಟ್ಯಾಂಡ್ ಏನಪ್ಪ ಅಂದರೆ ವಾರ್ಗೆ ಹೋಗೋ ಸ್ಟ್ಯಾಂಡ್ ಇಲ್ಲ. ಏನಪ್ಪ ಅಂದ್ರೆ ನಾವು ಮೆಜರ್ಡ್ ಕ್ಯಾಲಿಬ್ರೇಟೆಡ್ ಅಟ್ಯಾಕ್ಸ್ ಅಂತಾನೆ ಡೆಫಿನೇಷನ್ ಕೊಟ್ಟು 4 ಟೆರರ್ ಕ್ಯಾಂಪ್ಸ್ ಡಿಸ್ಟ್ರಾಯ್ ಮಾಡಿದ್ದು ಅಷ್ಟೇ. ಈಗೇನು ಮಾಡ್ತಾ ಇದ್ದೀವಿ ನಾವು, ಇಟ್ ಈಸ್ ಫುಲ್ಫಿಲ್ಡ್ ಆ್ಯಂಡ್ ಇದಕ್ಕಿಂತ ಜಾಸ್ತಿ ನಾವು ಏನಂತಂದ್ರೆ ಅವ್ರಿಗೆ ಪ್ರೊವೋಕ್ ಮಾಡಿಲ್ಲ, ಅಂದಾದೊಂದು ಇದಿಲ್ಲ. ಬಟ್ ಅವರು ಕೆಲವೊಂದು ಫೈರ್ ಮಾಡಿದ್ದು ಬಾರ್ಡರ್ದಲ್ಲಿ, ನಾಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಡ್ರೋನ್, ನಾವು ಅದರ್ ಫಾರ್ಮ್ಸ್ ಆಫ್ ಅಟ್ಯಾಕ್, ರಾಕೆಟ್ಸ್, ಆರ್ಟಿಲರಿ ಗನ್ಸ್, ಮತ್ತೇನಪ್ಪ ಅಂದರೆ ಲಾಂಗ್ ರೇಂಜ್ ಮೀಡಿಯಂ ಮಷಿನ್ ಗನ್ಸ್, ಅದರಿಂದ ಎಲ್ ಒ ಸಿ ಏರಿಯಾದಲ್ಲಿ ಅವೆಲ್ಲ ಪ್ರೊವೋಕ್ಡ್ ಫೈರಿಂಗ್ ಮಾಡಿ ಇವು ಸಿ ದ ಟಾರ್ಗೆಟ್ಸ್ ವೇರ್ ವಾಟ್ ದೇ ಹವ್ ಚೋಸನ್. ಪೂಂಚದಲ್ಲಿ ಗುರುದ್ವಾರ, ಒಂದು ಮಿಷನರಿ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲು, ಒಂದು ಪ್ರಾಪರ್ ಸ್ಕೂಲು. ಅವತ್ತು ಹಾಲಿಡೇ ಇತ್ತಂತ ಕ್ಯಾಜುವಲ್ಟಿ ಇಲ್ಲ. ಒಂದು 4 ಚಿಲ್ಡ್ರನ್ ಏನೋ ಡೆತ್ ಆಗಿರ್ಬೋದು. ಮತ್ತು ಇಲ್ಲಿ ಜಮ್ಮುದಲ್ಲಿ ಒಂದು ಟೆಂಪಲ್ ಮೇಲೆ ಅಟ್ಯಾಕ್ ಇದೆ, ಒಂದು ಶಂಭು ಟೆಂಪಲ್ ಅಂತ ಒಂದಿದೆ. ಸೊ ಇದು ಏನಂತಂದ್ರೆ ಇದು ಸ್ವಲ್ಪ ಪ್ರೊವೋಕಿಂಗ್ ಇವು ಮಿಲಿಟರಿ. ನೀವು ಏನಂತಂದ್ರೆ ಚೂಸ್ ಮಾಡ್ಬೇಕಾದ್ರೆ ಓಕೆ, ನಿಮ್ಮ ಹತ್ರ ಏನು ಟಾರ್ಗೆಟ್ಸ್ ಚೂಸ್ ಮಾಡೋಕ್ಕಿಲ್ಲ. ನಮ್ಮ ಹತ್ರ ಟಾರ್ಗೆಟ್ ಕ್ಲಿಯರ್ ಕಟ್ ಇತ್ತು, ಟೆರರ್ ಕ್ಯಾಂಪ್ಸ್ ಟಾರ್ಗೆಟ್ ಇತ್ತು. ಉಳಿದದ್ದು ಮಿಲಿಟರಿ ಟಾರ್ಗೆಟ್ಸು, ಎಕನಾಮಿಕ್ ಟಾರ್ಗೆಟ್ ಅಥವಾ ಸಿವಿಲಿಯನ್ ಟಾರ್ಗೆಟ್ಸ್ ನಾವು ಚೂಸ್ ಮಾಡಿಲ್ಲ. ಅವ್ರು ಏನಾದರೂ ಮಿಲಿಟ್ರಿ ಟಾರ್ಗೆಟ್ ಚೂಸ್ ಮಾಡಿದ್ರೆ ಅಂದ್ರೆ ಠೀಕ್, ಸ್ಟಿಲ್ ಇಟ್ ಇಸ್ ಓಕೆ ಅಂತ ಹೇಳ್ತಿದ್ವಿ. ಬಟ್ ನಿಮ್ಗೆ ಜನರನ್ನ ಆಕ್ರೋಶ ಹೆಚ್ಚು ಮಾಡಿಸ್ಲಿಕ್ಕೆ ಏನಂತಂದ್ರೆ ದೇ ಆರ್ ಚೂಸಿಂಗ್ ಸಿವಿಲಿಯನ್ ಟಾರ್ಗೆಟ್ಸ್. ಸೇಮ್ ಅಲ್ಲಿ ಟೂರಿಸ್ಟು ಸಿವಿಲಿಯನ್ಸ್ ಅನ್ಆರ್ಮ್ಡ್, ಇಲ್ಲಿನೂ ಸಿವಿಲಿಯನ್ ಪಾಪ್ಯುಲೇಷನ್ ಅನ್ಆರ್ಮ್ಡ್, ಇನ್ನೋಸೆಂಟ್. ಸೊ ಈ ಥರ ಇವೆಲ್ಲ ಪ್ರೊವೊಕೇಟಿವ್ ಆ್ಯಕ್ಷನ್ಸ್, ಇವು ಪ್ರೊವೊಕೇಟಿವ್ ಆ್ಯಕ್ಷನ್ಸ್. ಬಟ್ ಇಂಡಿಯಾ ಅಂತೂ ಏನು ರಿಪ್ಲೈ ಕೊಡಬೇಕು, ದೇ ಹ್ಯಾವ್ ಗಿವನ್ ಇನ್ ದ ಫಾರ್ಮ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್. ಎಲ್ಲ ಒಂದು ಏನಪ್ಪ ಡ್ರೋನ್ಸ್ ಅದು ಕ್ಲಿಯರ್ಲಿ ಏನಪ್ಪ ಅಂದ್ರೆ ರಿಸಲ್ಟ್ ಕೊಡ್ತಕ್ಕಂಥ ಮಿಷನ್ದಲ್ಲಿ ಬಂದಿಲ್ಲ ಅವರು. ಸರ್, ಈಗ ಈ 2 ದಿವಸದ ಡೆವಲಪ್ಮೆಂಟೇ ಸಾಕಲ್ವಾ ಯುದ್ಧ ಘೋಷಣೆ ಅನ್ನುವಂಥ ನಿರ್ಧಾರ ತಗೊಳಕ್ಕೆ? ಯಾಕೆ ತಗೊಳ್ತಾ ಇಲ್ಲ ಅಂದರೆ ದೇರ್ ಆರ್ ಸೋ ಮೆನಿ ಪ್ರೆಷರ್ಸ್. ಪ್ರೆಷರ್ ಒಂದಿರ್ತದೆ. ಫಸ್ಟ್ ಆಫ್ ಆಲ್ ನಾವು ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ವಾರ್ ಅಂತ ನಾವು ಹೇಳಿದ್ವಲ್ಲ. ನಮ್ಮದು ಲಿಮಿಟೆಡ್, ನಮ್ಮದು ಅಬ್ಜೆಕ್ಟಿವ್ ಏನಿತ್ತು, ನಮ್ಮದು ಅಬ್ಜೆಕ್ಟಿವ್ ಟೆರರ್ ಕ್ಯಾಂಪ್ಸ್ ಡಿಸ್ಟ್ರಾಯ್ ಮಾಡಿದ್ದು, ಅಲ್ಲಿಗೆ ಬ್ರೀಫಿಂಗ್ ಕೊಟ್ಟು ಇದು ಮಾಡಿದ್ವಿ. ಅದಾದ ನಂತರ ಇದು ಸ್ಟಾರ್ಟ್ ಮಾಡಿದಾರೆ ಅವರು. ಈಗ ಟು ಆ್ಯಂಡ್ ಫ್ರೋ ಏನಂತಂದ್ರೆ ಎಸ್ಕಲೇಷನ್ ಸಾಕಂತ ಹೋಗ್ತದೆ. ಅವರು ಡ್ರೋನ್ ಕಳಿಸಿದ ಸಲುವಾಗಿ ದೇ ಹ್ಯಾವ್ ಗಾಟ್ ಬಿಗ್ಗೆಸ್ಟ್ ಜೋಲ್ಟ್. ಈಗ ನಾವು ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಕೊಲ್ಯಾಪ್ಸ್ ಮಾಡಿದ್ವಿ. ಆಮೇಲೆ ಇವತ್ತು 4 ಏರ್ ಬೇಸಸ್ ಹೋದ್ರೆ ಈಗ ಫೈಟಿಂಗ್ ಪೊಟೆನ್ಷಿಯಲ್, ಯಾವುದೇ ಕಂಟ್ರಿದ ಫೈಟಿಂಗ್ ಪೊಟೆನ್ಷಿಯಲ್ ಇರೋದೇ ಏರ್ ಫೋರ್ಸ್, ಏರ್ ಡಿಫೆನ್ಸ್ ಸಿಸ್ಟಮ್, ಮಿಸೈಲ್ ಲಾಂಚಿಂಗ್ ಪ್ಯಾಡ್ಸ್, ಮತ್ತು ಇಂಥವೇ ಡಿಸ್ಟ್ರಾಯ್ ಮಾಡಿಬಿಟ್ಟಿವಲ್ಲ ಈಗ ನಾವು. ಅಂದ್ರೆ ನಿಮ್ಮ ವೆಪನ್ ಇಲ್ಲಿ ಕ್ರಾಸ್ ಮಾಡೋದು ಆಗಬಲ್ದು. ಒಂದು ವೇಳೆ ನಮ್ಮ ಇಂಡಿಯನ್ ಸ್ಪೇಸ್ ಬಂದ ಕೂಡ ಡಿಸ್ಟ್ರಾಯ್ ಆಗ್ತಾ ಇದೆ. ಸೊ ಇದನ್ನು 2 ದಿವಸ ಇವು ಟ್ರಯಲ್ ನಡೆದವು ಈಗ. ಸೊ ಇವತ್ತಿನ ದಿವಸ ನಾವು ಇಂಡಿಯಾ ರಿಟಾಲಿಯೇಟ್ ಮಾಡೋದೇನಪ್ಪ ಅಂದ್ರೆ ಇಟ್ ಈಸ್ ಟಿಟ್ ಫಾರ್ ಟ್ಯಾಟ್. ಆ ಟಿಟ್ ಫಾರ್ ಟ್ಯಾಟ್ದಲ್ಲಿ ದೇ ಹ್ಯಾವ್ ಸಫರ್ಡ್ ಲಾಟ್. ಸರಿ, ಹಾಗಾದ್ರೆ ನಾನು ಕೇಳೋದು, ಪಾಕಿಸ್ತಾನದ ಸೇನಾ ಸಾಮರ್ಥ್ಯದ ಅರಿವು ಪಾಕಿಸ್ತಾನಕ್ಕೆ ಇದ್ದಿದ್ರೆ ಪ್ರವೋಕ್ ಮಾಡಬಾರ್ದಲ್ವಾ? ಸಿ ಅದನ್ನ ನಾವು ಯು ಕ್ಯಾನ್ ಕೀಪ್ ಡಿಸ್ಕಸಿಂಗ್ ಟಿಲ್ ಕೌಸ್ ಕಮ್ ಹೋಮ್. ಅದು ಏನಂತಂದ್ರೆ ಮೊದಲಂತ ಅವ್ರದ್ದು ಫಾರಿನ್ ಪಾಲಿಸಿ ಏನಪ್ಪ ಅಂದ್ರೆ ಇಂಡಿಯಾದ್ದು ಏನಂತಂದ್ರೆ ಟೆರರಿಸಮ್ದಿಂದ ಬ್ಲೀಡ್ ಮಾಡ್ಬೇಕಂತ ಒಂದು ಪಾಲಿಸಿ, ಸ್ಟೇಟೆಡ್ ಪಾಲಿಸಿ. ಅದಾದ ನಂತರ ಅವರಿಂದ ಈ ಥರ ಎಕ್ಸ್ಪೆಕ್ಟ್ ಮಾಡೋದು ನಾವು ಫೂಲ್ಸ್. ಯಾಕಂದ್ರೆ ಅವರು ಯು ವಿಲ್ ರಿಮೇನ್ ಲೈಕ್ ದಿಸ್, ಅಂದ್ರೆ ವಿ ಹ್ಯಾವ್ ಟು ಟ್ರೀಟ್ ಯು ಆಸ್ ಯು ಆರ್. ಈಗ ನೋಡಿ ಸರ್, ಉಗ್ರರ ಅಡಗು ತಾಣಗಳನ್ನೇ ಗುರಿಯಾಗಿಸಿಕೊಂಡು ಭಾರತ ಅಟ್ಯಾಕ್ ಮಾಡ್ತು ಅನ್ನೋ ರೀಸನ್ ಇಟ್ಕೊಂಡೇ ಅವ್ರಿಗೆ ಎಗೇನ್ ಪ್ರೊವೋಕ್ ಮಾಡ್ತಿದ್ದಾರೆ ಅಂದರೆ ಉಗ್ರ ಪೋಷಕ ರಾಷ್ಟ್ರ ಅನ್ನೋದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರೇ ಡಿಕ್ಲೇರ್ ಮಾಡ್ಕೊಂಡಂಗಲ್ಲ? ಹೌದೌದು, ಇದು ಸೆಲ್ಫ್ ಗೋಲ್ ಮಾಡ್ಕೊಂಡಂಗೆ ಅವರು. ಫಸ್ಟ್ ಆಫ್ ಆಲ್ ಅದೇ ರೀಸನ್ ಆಗಿದ್ರೆ ಈಗ ಅವ್ರಿಗೆ ಇಲ್ಲ ನಮಗೂ ಟೆರರಿಸ್ಟ್ಗೆ ಏನೋ ಸಂಬಂಧ ಇಲ್ಲ, ಅವ್ರು ಮಾಡಿದ್ದೆ ಬೇರೆ, ನಮ್ಗೇನಪ್ಪ ಅವ್ರ ಸಪೋರ್ಟ್ ಇಲ್ಲ ಏನಿಲ್ಲ ಅಂತ ಹೇಳಿದ್ರಲ್ಲ. ಒಂದು ಅದನ್ನ ಲಾಜಿಕ್ ಏನಂತಂದ್ರೆ ಯಾವಾಗ ಡಿಫಿಟ್ ಆಗ್ತದಂದ್ರೆ ಅಲ್ಲಿ ಕ್ರಿಮೇಷನ್ದಲ್ಲಿ
ಟೆರರಿಸ್ಟ್ ಆ ಕ್ರಿಮೇಷನ್ದಲ್ಲಿ ಪೊಲೀಸರಿದ್ದಾರೆ, ಕಾಫಿನ್ ಇದೆ, ಕಾಫಿನ್ ಮೇಲೆ ಪಾಕಿಸ್ತಾನದ ಜೆಂಡಾ ಇದೆ, ಆರ್ಮಿ ಆಫೀಸರ್ಸ್ ಅಟೆಂಡ್ ಮಾಡ್ತಾರೆ. ಅಂದ್ರೆ ನೀವು ಅವ್ರ ಟೆರರಿಸ್ಟ್ ಜೊತೆಗೆ ಸಾಲಿಡಾರಿಟಿ, ಸಿಂಪತಿ ತೋರಿಸ್ತಾ ಇದ್ದೀರಿ. ಅವ್ರ ಫ್ಯೂನರಲ್ ಏನಪ್ಪ ಅಂದ್ರೆ ಒಂಥರ ಸ್ಟೇಟ್ ಫ್ಯೂನರಲ್, ಹುತಾತ್ಮರಿಗೆ ಏನು ಕೊಡ್ತಕ್ಕಂಥ ಫ್ಯೂನರಲ್ ಕೂಡ ಕೊಟ್ಟಿರಿ. ಇದಕ್ಕಿಂತ ಜಾಸ್ತಿ ಪ್ರೂಫ್ ಏನು ಬೇಕು? ಇವ್ರ ಸಿಂಪತಿ ತೋರಿಸ್ತಾ ಇದ್ದೀರಿ ಅಂತ ತಿಳ್ಕೊಂಡು. ಎರಡನೇದು, ಮತ್ತು ಅವರು ಡಿಫೆನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟ್ದಲ್ಲಿ ಸ್ಪೀಚ್ ಕೊಟ್ಟಾಗ ಮದರ್ಸಲ್ಲಿ ಓದ್ತಕ್ಕಂಥ ಹುಡುಗರು ದೇ ಆರ್ ಲೈಕ್ ಅವರ್ ಸೆಕೆಂಡ್ ಲೈನ್ ಡಿಫೆನ್ಸ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೇ ಆರ್ ಲೈಕ್ ಸೆಕೆಂಡ್ ಲೈನ್ ಡಿಫೆನ್ಸ್ ಅಂದ್ರೆ ಪಾಪ ಹುಡುಗರಿಗೆ ವೇರ್ ದೇ ಹ್ಯಾವ್ ಟು ಲರ್ನ್ ಏನಪ್ಪ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್, ಯು ಆರ್ ಟೀಚಿಂಗ್ ದಮ್ ಸಮಥಿಂಗ್. ಅಂದ್ರೆ ನೀವೇ ಡಿಕ್ಲೇರ್ ಮಾಡ್ತಾ ಇದ್ರಿ ಪಾರ್ಲಿಮೆಂಟ್ದಲ್ಲಿ ದೇ ಆರ್ ಲೈಕ್ ಅವರ್ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್. ಅಂದ್ರೆ ಮುಂದೆ ಏನಾದರೂ ಯುದ್ಧ ಆಯಿತು, ಲ್ಯಾಂಡ್ ಇದರಪ್ಪ ನಮ್ಮ ಪ್ರೊಫೆಷನಲ್ ಆರ್ಮಿ ಹೋಯ್ತಂದ್ರೆ ಅಪೋಸಿಟ್ ಸೈಡ್ದಿಂದ ಇದೇ ಹುಡುಗರನ್ನ ಫೈಟ್ ಮಾಡ್ಬೇಕಾಗ್ತದೆ ನಾವು. 14 years 15 years ಅವ್ರ ಕೈಗೆ ಬಂದು ಕೊಟ್ಟು ಕಳಿಸ್ತದೆ ಅಂತ ಇಂಡೈರೆಕ್ಟ್ಲಿ ಹೇಳಿದಂಗೆ. ದೇ ಆರ್ ಲೈಕ್ ಅವರ್ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂದ್ರೆ ಏನು, ಟುಮಾರೋ ಯು ಆರ್ ಗೋಯಿಂಗ್ ಟು ಯೂಸ್ ದಮ್ ಇನ್ ಕೇಸ್ ಆಫ್ ವಾರ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಂಗೆ ಆಯ್ತು. ರೈಟ್ ಸರ್. ಸರ್, ಈಗ ಆಗ್ತಿರುವ ದಾಳಿಗೆ ಪ್ರತಿರೋಧ ಮಾಡ್ತಿದೀವ ನಾವು, ಪ್ರತಿ ದಾಳಿಯನ್ನು ನಡೆಸ್ತಾ ಇದೀವ? ಅಂದ್ರೆ ಇದು ನಮ್ಮದು ಏನಿದೆ ಅಂದ್ರೆ ನಮ್ಮ ರಕ್ಷಣೆನೂ ಆಗಬೇಕು. ನಮ್ಮ ರಕ್ಷಣೆ ಆಗ್ಬೇಕಂದ್ರೆ ನಮ್ಮಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅವರು 50 ಡ್ರೋನ್ಸ್ ಪ್ಲಸ್ 250 ಡ್ರೋನ್ಸ್ ಸೆಕೆಂಡ್ ಏನು ಕಳಿಸಿದ್ರಲ್ಲ, ಆ ಡ್ರೋನ್ಸು ಇಲ್ಲಿ ಲ್ಯಾಂಡ್ ಆಗಿ ನಮ್ದು ಏರ್ಪೋರ್ಟ್ ಆಗಲಿ, ಏರ್ಬೇಸ್ ಆಗಲಿ, ಮಿಲಿಟರಿ ಸ್ಟೇಷನ್ಸ್ ಆಗಲಿ, ಸಿವಿಲಿಯನ್ ಪಾಪ್ಯುಲೇಷನ್ ಆಗಲಿ ಡಿಸ್ಟ್ರಾಯ್ ಆಗಬಾರ್ದು, ಕ್ಯಾಜುಯಾಲಿಟಿ ಆಗಬಾರ್ದು ಅಂತ ತಿಳ್ಕೊಂಡ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಮಾಡ್ಕೊಂಡು ಅದನ್ನು ನ್ಯೂಟ್ರಲೈಸ್ ಮಾಡಿವಿ. ನ್ಯೂಟ್ರಲೈಸ್ ಮಾಡಿವಿ ಅಷ್ಟೇ. ದೆನ್ ವಾಟ್ ಹ್ಯಾಪನ್ಸ್, ನೆಕ್ಸ್ಟ್ ಸ್ಟೇಜ್ಗೆ ನಾವು ನೆಕ್ಸ್ಟ್ ಸ್ಟೇಜಿಗೆ ಓದೋದು ಏನಂತಂದ್ರೆ, ಇವು ಲಾಂಚ್ ಆಗ್ತಕ್ಕಂಥ ಅವ್ರದ್ದು ಸ್ಟೇಷನ್ ಏನಿದೆಲ್ಲ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್. ಇವತ್ತು ಡ್ರೋನ್ಸ್ ಕಳಿಸ್ತಾರ, ನೆಕ್ಸ್ಟ್ ದೇ ವಿಲ್ ಕಮ್ ವಿತ್ ಏರ್ ಕ್ರಾಫ್ಟ್ಸ್, ದೇ ವಿಲ್ ಲಾಂಚ್ ಮಿಸೈಲ್ಸ್. ಸೊ ಎನಿಥಿಂಗ್ ವಿಚ್ ಇಸ್ ಇನ್ ದ ಸ್ಕೈ ಅದನ್ನು ಕಂಟ್ರೋಲ್ ಮಾಡೋದೇ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಟ್ರೋಲ್ ಮಾಡುತ್ತೆ. ನಾವು ಏರ್ ಡಿಫೆನ್ಸ್ ಸಿಸ್ಟಮ್ನ ಹಾಳು ಮಾಡಿದ್ವಿ. ಅಂದ್ರೆ ಅಂದ್ರೆ ನಿಮ್ಮದು ವಾರ್ ಫೈಟಿಂಗ್ ಪೊಟೆನ್ಷಿಯಲ್ ಏನಿದೆಯಲ್ಲ ಅದನ್ನು ಹೊಡೆದ್ವಿ ನಾವು. ವಿ ಹ್ಯಾವ್ ನಾಟ್ ಹಿಟ್ ಎನಿ ಏನಪ್ಪ ಅಂದ್ರೆ ಅಂದಾದೊಂದು ಸಿವಿಲಿಯನ್ ಪಾಪ್ಯುಲೇಷನ್ ಆಗಲಿ, ನಿಮ್ದು ಆಯಿಲ್ ರಿಫೈನರಿ ಆಗಲಿ, ನಿಮ್ದು ಎಕನಾಮಿಕ್ ಟಾರ್ಗೆಟ್ಸ್ ಆಗಲಿ, ಆ ಥರ ಏನಿಲ್ಲ. ನಿಮ್ದು ಮಿಲಿಟರಿ ಟಾರ್ಗೆಟ್, ಮಿಲಿಟರಿ ಪೊಟೆನ್ಷಿಯಲ್ಲೇ ಹೊಡೆದ್ವಿ ನಾವು. ವೈ? ಬಿಕಾಸ್ ಯು ಶುಡ್ ನಾಟ್ ಯೂಸ್ ಇಟ್ ಫರ್ದರ್ ಅಂತ. ದಟ್ ಈಸ್ ವೆರಿ ಫೇರ್. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ರೈಟ್ ಸರ್. ಈಗ ನೋಡಿ, ಈಗ ಅವ್ರದ್ದು ಟಾರ್ಗೆಟ್ ಅದೇ ಇರುತ್ತೆ, ಈ ಭಾರತದ ಸೇನಾ ನೆಲೆಗಳನ್ನು, ಇವರ ಎಕ್ವಿಪ್ಮೆಂಟನ್ನು ನಾಶ ಮಾಡಬೇಕು ಅಂತ ಹೇಳಿ. ಈ ಡ್ರೋನ್ಗಳ ಮೂಲಕ ಕ್ಯಾಮ್ರಾಗಳನ್ನು ಕಳಿಸಿದ್ದಾರೆ, ಕ್ಯಾಪ್ಚರ್ ಮಾಡ್ತಿದ್ದಾರೆ, ಇನ್ಫಾರ್ಮೇಶನ್ ಗ್ಯಾದರ್ ಆಗ್ತಿದೆ. ಇದ್ರ ಬಗ್ಗೆ ಏನು ಸರ್ ಹೇಳ್ತೀವಿ? ಎಸ್ ಎಲ್ಲ ಏನಂತಂದ್ರೆ, ಈಗ ಡ್ರೋನ್ ಲಾಂಚ್ ಆಯ್ತಪ್ಪ ಅಂತಂದ್ರೆ ಎಲ್ಲ ಇಟ್ ಈಸ್ ಫಾರ್ ವಾರ್ಫೇರ್ ಆಲ್ಸೋ, ಇಟ್ ಈಸ್ ಫಾರ್ ಸರ್ವೆಲೆನ್ಸ್ ಆಲ್ಸೋ, ಇಟ್ ಈಸ್ ಫಾರ್ ಕ್ಯಾಪ್ಚರಿಂಗ್ ಫೋಟೋಗ್ರಫಿ. ಈಗೆಲ್ಲ ಬ್ಲ್ಯಾಕ್ಔಟ್ ಮಾಡ್ರೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇಟ್ ಶುಡ್ ನಾಟ್ ಕ್ಯಾಚ್ ಎನಿ ಏನಂತಂದ್ರೆ ಸಾರ್ಟ್ ಆಫ್ ಗ್ರೌಂಡ್ ರಿಪೋರ್ಟ್ಸ್, ಗ್ರೌಂಡ್ ಏನಿದೆ ಅಂತ ತಿಳ್ಕೊಂಡು. ದೋ ಇವಕ್ಕೆಲ್ಲ ಏನಂತಂದ್ರೆ ಬ್ಲ್ಯಾಕ್ಔಟ್ದಿಂದ ಏನು ವ್ಯತ್ಯಾಸ ಆಗೋದಿಲ್ಲ. ಮಿಸೈಲ್ಗಾಗಲಿ ಡ್ರೋನ್ಸ್ಗಾಗಲಿ ಅವ್ರು ಪ್ರೀ ಪ್ರೋಗ್ರಾಮ್ಡ್ ಇದರಿಂದ ಬಂದಿರ್ತಾರೆ. Even if it is dark, it will fall on the target. If it is not intercepted. ಅಲ್ಲ, ಟಾರ್ಗೆಟ್ ಟೈಮಲ್ಲಿ ಬಿಫೋರ್ ಬ್ಲ್ಯಾಕ್ಔಟ್ ಆದರೆ ವಿಸಿಬಿಲಿಟಿನೇ ಇರಲ್ಲ ಅಂತನಾ? ಇಲ್ಲ, ಇದು ಡಾರ್ಕ್ನೆಸ್ ಇಟ್ ಮೇಕ್ಸ್ ಹಿಸ್ ಟಾಸ್ಕ್ ಲಿಟಲ್ ಡಿಫಿಕಲ್ಟ್. ಕರೆಕ್ಟ್. ಬಟ್ ಟೆಕ್ನಾಲಜಿಕಲಿ ಮಾತಾಡ್ಬೇಕಾದ್ರೆ ಡಾರ್ಕ್ನೆಸ್ ಏನೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಡಾರ್ಕ್ನೆಸ್ ಒಂದು ಸಣ್ಣ ಸಿಂಪಲ್ ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ, ಒಂದು ಭೂತ ಇದೆ ಅಂತ ತಿಳ್ಕೊ, ಅದು ರಾತ್ರಿ ನಿಮ್ಗೆ ಹೆದರಿಕೆ ಬರ್ತದೆ, ದಿನದಲ್ಲಿ ಹೆದರೋದಿಲ್ಲ. ಇಟ್ಸ್ ಲೈಕ್ ಗಾಟ್ ಇಟ್ ಸರ್. ಸರ್, ಈಗ ದಾಳಿ ಮಾಡೋ ಸಂದರ್ಭದಲ್ಲಿ ಸಿವಿಲ್ ಫ್ಲೈಟ್ ಅವರು ಯೂಸೇಜ್ ಮಾಡಿದ್ದು ಅಂದರೆ ಏನು ಹೇಳೋದಕ್ಕೆ ಹೊರಟಿದ್ರು? ಒಂದು ಪಕ್ಷ ಏನಾದರೂ ಭಾರತ ಅದನ್ನು ಟಾರ್ಗೆಟ್ ಮಾಡಿತ್ತು ಅನ್ನೋದಾದರೆ, ಸಿವಿಲಿಯನ್ಸ್ ಅಟ್ಯಾಕ್ ಮಾಡೋಕ್ಕೆ ಭಾರತ ಬಂತು ಅಂತ ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳೋ ಪ್ರಯತ್ನ? ಎಸ್ ಡೆಫಿನೆಟ್ಲಿ. ಈಗೆಲ್ಲ ಇಷ್ಟು ಮಿಸೈಲ್ಸು ಡ್ರೋನ್ಸು ಸ್ಕೈದಲ್ಲಿದೆ ಅಂಥ ಟೈಮ್ದಲ್ಲಿ ನಮ್ಮ ಏರ್ ಸ್ಪೇಸ್ದಲ್ಲಿ ಬಾರ್ಡರ್ದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಫ್ಲೈಟ್ ಪಾತ್ ಏನಿದೆಲ್ಲ ನಾವು ಕಂಟ್ರೋಲ್ದಾಗ ಇಟ್ಟಿವಿ. ಅದು ನೋ ಫ್ಲೈ ಝೋನ್ ಅಂತಲೂ ಆಲ್ಮೋಸ್ಟ್ ಡಿಕ್ಲೇರ್ ಮಾಡಿದಂಗೆ. ಲಿಮಿಟೆಡ್ ಫ್ಲೈಟ್ಸ್ ಇದೆ ಅಥವಾ ನೋ ಫ್ಲೈಟ್ಸ್ ಇದೆ. ಬಟ್ ಅವರು ಫ್ಲೈಟ್ ಓಪನ್ ಮಾಡಿದ್ದೇನಂತಂದ್ರೆ, ಇದು ಏನಪ್ಪ ಅಂದ್ರೆ ಯಾವುದಾದ್ರೂ ಒಂದು ಮಿಸೈಲ್ ಅವ್ರು ಫೈರ್ ಮಾಡೋದು, ಯಾವುದಾದ್ರೂ ನಾವು ಡ್ರೋನ್ ಕಳಿಸಿದ್ವಿ ಮಿಸೈಲ್ ಫೈರ್ ಆಯ್ತಂದ್ರೆ, ಆಕ್ಸಿಡೆಂಟ್ಲಿ ಏನಾದರೂ ಹಿಟ್ ಆಯ್ತಂತಂದ್ರೆ ಅದು ದೊಡ್ಡ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಇಶ್ಯೂ ಆಗ್ತದೆ. ನೋಡ್ರಿ, ಇವ್ರು ಏನಂತಂದ್ರೆ ದೇ ಹ್ಯಾವ್ ಟಾರ್ಗೆಟೆಡ್ ಅವರ್ ಏನಂತಂದ್ರೆ ಸಿವಿಲಿಯನ್ ಇದಂತಕೊಂಡು, ಅದ್ರ ಸಲುವಾಗಿ ಒನ್ ಆಫ್ ದ ಗುರಿ ಇರ್ತದೆ, ಏಮ್ ಇರ್ತದೆ. ಅಲ್ಲ, ಅವರು ಹಂಗಂತ ತಮ್ಮ ಜನನ ಬಲಿ ಕೊಡೋಕ್ಕೂ ಮುಂದ
ನಾನು ಹೇಳ್ತನಲ್ಲ, ವಾರ್ಫೇರ್ದಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಅದು ಇಟ್ ಇಸ್ ಅ ಪಾರ್ಟ್ ಆಫ್ ಟ್ಯಾಕ್ಟಿಕ್ಸ್. ಇದು ಕಂಪ್ಯಾರಿಸನ್ ಬರುತ್ತೆ ಸರ್. ಈ ಕ್ಷಣಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಅಥವಾ ಅಧಿಕಾರಿಗಳಿರ್ಬೋದು, ಬರುವಂಥ ಸೇನಾ ಅಧಿಕಾರಿಗಳ ಸುದ್ದಿಗೋಷ್ಠಿಯಲ್ಲಿ ನಿಮ್ಮೆಲ್ಲರ ರಕ್ಷಣೆ ನಮ್ಮ ಹೊಣೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಇವತ್ತೇನೇ ನಿಯಮಗಳನ್ನ ಸುತ್ತಲೇ ಹೊರಡಿಸಿದ್ರು, ಮುಖ್ಯಮಂತ್ರಿಗಳನ್ನ ಕರೆದು ಮೀಟಿಂಗ್ ಮಾಡಿದ್ರು ಕೂಡ ನಾಗರಿಕರ ರಕ್ಷಣೆಯ ದೃಷ್ಟಿಯಿಂದ ಅನ್ನೋದು ಅಂಡರ್ಸ್ಟುಡ್. ಈಗ ಅವರೇನೇ ಹೋರಾಡ್ತಿದ್ದಾರೆ ಅಂದ್ರೆ ಅದು ಜನಕ್ಕೂ ಗೊತ್ತು, ಬಟ್ ಅಲ್ಲ ಆ ಥರ ವಾತಾವರಣ ಇಲ್ಲ ಅನ್ನೋದು ನನಗೆ ಆಶ್ಚರ್ಯ ಅಲ್ಲಿ. ಆಗುತ್ತೆ. ಇದು ನೋಡು, ಈಗ ಇತ್ತೀಚೆಗೆ ಬರ್ತಕ್ಕಂಥ ಅಲ್ಲಿ ಅದು ಇಂಡಿಯಾ ಬ್ಯಾಶಿಂಗ್, ಈಗ ಒಂದು ಬಾಕ್ಸಿಂಗ್ದಲ್ಲಿ ಪಂಚಿಂಗ್ ಪ್ಯಾಡ್ ಇದ್ದಾರೆ, ಇಂಡಿಯಾದ ವಿರುದ್ಧ ಇದು ಮಾಡ್ಕೊಂತ ಅವ್ರಿಗೆ ಏನಂತಂದ್ರೆ ಎನಿಥಿಂಗ್ ದೇ ವಾಂಟ್ ಟು ಡೂ ಟು ಏನಪ್ಪ ಅಂದ್ರೆ ಎಕನಾಮಿಕಲಿ ಗ್ರೋ ಆಗ್ತಕ್ಕಂಥ ಸ್ಟೇಟ್ ಆಗಲಿ, ಪ್ರಾಸ್ಪರಸ್ ಸ್ಟೇಟ್ ಆಗಲಿ, ಅದಕ್ಕೊಂದಿಷ್ಟು ಬ್ಲ್ಯಾಕ್ ಚುಕ್ಕಿ ಬರಂಗೆ ಮಾಡಲಿ ಅಂತ ಒಂದು ಈಗ ಏರ್ ಸ್ಪೇಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ ಟೈಮ್ದಲ್ಲಿ ಆ್ಯಕ್ಚುಲಿ ಏನಂತಂದ್ರೆ ಅವರು ಸಿನ್ಸ್ ದೇ ಆರ್ ಸೆಂಡಿಂಗ್ ಡ್ರೋನ್ಸ್, ದೇ ಆರ್ ಸೆಂಡಿಂಗ್ ಮಿಸೈಲ್ಸ್, ತಮ್ಮ ಏನಪ್ಪ ಅಂದ್ರೆ ಏರ್ ಸ್ಪೇಸಿಂದ ಬರ್ತಾ ಇದೆ. ದೇ ಶುಡ್ ಫಸ್ಟ್ ಕಂಟ್ರೋಲ್ ದೇರ್ ಏರ್ ಸ್ಪೇಸ್ ಫಾರ್ ಸಿವಿಲ್ ಫ್ಲೈಟ್ಸ್. ಅದನ್ನ ಬಿಟ್ಟು ಏನಂತಂದ್ರೆ ಓಪನ್ ಮಾಡಿದ್ರೆ ಅದರ ಅರ್ಥ ಏನಂತಂದ್ರೆ ಯಾವುದಾದ್ರು ಒಂದು ಆಕ್ಸಿಡೆಂಟಲ್ ಕ್ರಾಶ್ ಆಯ್ತಪ್ಪ ಅಂದ್ರೆ ದೇ ವಾಂಟ್ ಟು ಪುಟ್ ದ ಬ್ಲೇಮ್ ಆನ್ ಇಂಡಿಯಾ. ಈಗ ಒಂದು 1971ದಲ್ಲಿ ವಾರದಲ್ಲಿ ಒಂದು ಉದಾಹರಣೆ ಕೂಡ ಕೊಡ್ತೀನಿ ನಾನು. ಆ ಟೈಮ್ದಲ್ಲಿ ವಾರ್ ನಡೆದದ್ದು ಈಸ್ಟರ್ನ್ ಫ್ರಂಟ್, ಢಾಕಾ ಸೈಡ್. ಅಂದ್ರೆ ಸಿನ್ಸ್ ವೆಸ್ಟರ್ನ್ ಫ್ರಂಟ್ದಲ್ಲಿನೂ ಆಕ್ಷನ್ ಇತ್ತು. ದೆರ್ ವಾಸ್ ಸಮ್ ಅಮೌಂಟ್ ಆಫ್ ಆಕ್ಷನ್ ಹಿಯರ್ ಆಲ್ಸೋ, ಅಂದ್ರೆ ಬೋತ್ ಆಫ್ ಫ್ರಂಟ್ಸ್. ಆ ಟೈಮ್ದಲ್ಲಿ ಗುಜರಾತ್ ಚೀಫ್ ಮಿನಿಸ್ಟರ್ ಅವಾಗ ಮಿಸ್ಟರ್ ಮೆಹ್ತಾ ಇರ್ಬೇಕು ಆತನ ಹೆಸರು. ಆತನದು ಒಂದು ಪ್ಲೇನ್ ಸ್ಕೈದಲ್ಲಿತ್ತು. ರಡಾರ್ ಕ್ಯಾನ್ ಈಸಿಲಿ ಸೇ ಇದು ಪ್ಯಾಸೆಂಜರ್ ಪ್ಲೇನ್ ಅಥವಾ ಫೈಟರ್ ಪ್ಲೇನ್. ದಿಸ್ ಮಚ್ ಆಫ್ ರಡಾರ್ ಏನಪ್ಪ ಅಂದ್ರೆ ಇಂಡಿಕೇಶನ್ ಮಾಡ್ತದೆ. ನೋಯಿಂಗ್ ಫುಲ್ಲಿ ವೆಲ್ ಇದು ಸಿವಿಲ್ ಏರ್ಕ್ರಾಫ್ಟ್ ಅಂತ ಗೊತ್ತಿದ್ರು ಅದು ಮಿಸೈಲ್ದಿಂದ ಹೊಡಿತಾರೆ ಅದನ್ನ. ಆ್ಯಂಡ್ ಚೀಫ್ ಮಿನಿಸ್ಟರ್ ಡೈಸ್ ಇನ್ ದಟ್ ಏರ್ ಕ್ರಾಶ್. ಅಂದ್ರೆ ಆ ಲೆವೆಲ್ಗೂ ಪಾಕಿಸ್ತಾನ ಹೋಗ್ತದೆ. ಗಾಟ್ ಇಟ್ ಸರ್. ಸರ್, ಈಗ ಭಾರತದಿಂದ ಪಾಕಿಸ್ತಾನಕ್ಕೆ 2 ದಿವಸದ ಅಟ್ಯಾಕಿಂಗ್ ಅಲ್ಲಿ ಆಗಿರುವಂತಹ ನಾಶ, ಭಾರತದ ಟಾರ್ಗೆಟ್ಸ್ ಯಾವುದೆಲ್ಲ ಇತ್ತು ಆ್ಯಂಡ್ ಕ್ಲಿಯರ್ಡ್ ಅದೆಲ್ಲ? ಭಾರತದಿಂದ ಪಾಕಿಸ್ತಾನದ ಅಂದ್ರೆ ಪಾಕಿಸ್ತಾನಕ್ಕೆ ಏನೆಲ್ಲ ಪಾಕಿಸ್ತಾನ ಏನೆಲ್ಲ ಕಳ್ಕೊಂಡಿದೆ ಅಂತ, ಅಂದ್ರೆ ಪಾಕಿಸ್ತಾನದ ಈ ಪರ್ಟಿಕ್ಯುಲರ್ ಪ್ಲೇಸಸ್ನ ಭಾರತ ಟಾರ್ಗೆಟ್ ಮಾಡಿತ್ತಾ, ಅದೆಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಕರಾಚಿ ಬಗ್ಗೆ ಮಾತಾಡ್ತಿದ್ವಿ. ಅಂದ್ರೆ ಅವ್ರಿಗೆ ಏನಂತಂದ್ರೆ ಟೆರರ್ ಕ್ಯಾಂಪ್ಸ್ ಲಾಸ್ ಆಯ್ತಲ್ಲ, ಇಟ್ ಇಸ್ ಅ ಲಾಸ್ ಫಾರ್ ದಮ್. ಆಮೇಲೆ ಏನಪ್ಪ ಅಂದ್ರೆ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದ್ವಲ್ಲ, ಇಟ್ ಇಸ್ ಅ ಲಾಸ್ ಫಾರ್ ದಮ್. ಈ ಯುದ್ಧ ಸ್ಟಾರ್ಟ್ ಆದ್ರಿಂದ ಅದು ರೆಬೆಲಿಯನ್ ಏನು ಬಲೂಚಿಸ್ತಾನದಲ್ಲಿ ಇತ್ತಲ್ಲ, ಅದಕ್ಕೂ ಒಂದು ಏನಪ್ಪ ಅಂದ್ರೆ ಅದು ಮೊಮೆಂಟಮ್ ಇನ್ಕ್ರೀಸ್ ಆಗ್ತದ, ಇಟ್ ಇಸ್ ಅ ಲಾಸ್ ಫಾರ್ ದಮ್. ಮತ್ತು ಈ ತೆಹರಿಕೆ ತಾಲಿಬಾನ್ ಇದರಿಂದ ಇದಾಗ್ತಾ ಇದೆ. ಅಂದ್ರೆ ಒಂದು ಸೈಡಿಂದ ಇವರು, ಒಂದು ಸೈಡ್ TTK, ಒಂದು ಸೈಡಿಂದ ಇವರು, ಒಂದು ಸೈಡಿಂದ ಅವರು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ. ಎಕನಾಮಿಕಲಿ ಮೊದಲೇ ಬ್ಯಾಕ್ವರ್ಡ್ ಇದ್ದಾರೆ. ಆಮೇಲೆ ಇವೆಲ್ಲ ಕಂಡೀಷನ್ಸ್, ಇಷ್ಟು ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಇದ್ದವರು, ವೀಕ್ ಇದ್ದವರು ಮುಂದೆ ಏನಪ್ಪ ಅಂದ್ರೆ ಲೋನ್ ಕೊಡೋರು ಸಹ ಒಂದು 3 ಸಲ ಯೋಚನೆ ಮಾಡ್ತಾರೆ. ಆಮೇಲೆ ನಿಮ್ಮಲ್ಲಿ ಎಕ್ವಿಪ್ಮೆಂಟ್ ಇರೋದು ನಿಮ್ಮ ಇಂಡಿಜಿನಸ್ ಅಂದ್ರೆ ನಿಮ್ದು ಮ್ಯಾನ್ ಮೇಡ್ ಅಂದ್ರೆ ಪಾಕಿಸ್ತಾನ್ ಮೇಡ್ ವೆಪನರಿ ಇಲ್ಲ. ಐದರ್ ದೇ ಆರ್ ಅಮೇರಿಕನ್ ವೆಪನ್ಸ್ ಆರ್ ಚೈನೀಸ್ ವೆಪನ್ಸ್. ನಿಮ್ದು ಓನ್ ಪ್ರೊಡಕ್ಷನ್ DRDO ಅದು ಏನಂತಂದ್ರೆ ಅಂಥದ್ದು ಏನೂ ಇಲ್ಲ. ಸೊ ಐ ಡು ನಾಟ್ ನೋ ಇದೇನಂತಂದ್ರೆ ಇದು ಅಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ವಾರ್ ಇಸ್ ಅ ಮಷಿನ್. ಪವರ್ ರಿಟೈರ್ ಮಾಡೋಕ್ಕೆ ವಾರ್ ಇಸ್ ಅನ್ ಎಕ್ಸ್ಕ್ಯೂಸ್. ಇದು ಏನಪ್ಪ ಅಂದ್ರೆ ಸಮ್ ಸಾರ್ಟ್ ಆಫ್ ಪ್ರೊವೊಕೇಶನ್ ಇಸ್ ದಿಸ್ ಥಿಂಗ್. ಇದು ಮೋಸ್ಟ್ ಆಫ್ ದ ಲೀಡರ್ಸ್ ಇನ್ ದ ಪಾಸ್ಟ್. ಈಗ ಪ್ರೆಸೆಂಟ್ ನೋಡ್ಬೇಕಾದ್ರೆ ನೆತನ್ಯಾಹು ಅದು ತನ್ನ ಕುರ್ಸಿ ಭದ್ರ ಮಾಡ್ಕೊಳ್ಳೋಕ್ಕೆ ಇದು ಇಟ್ ಇಸ್ ಅ ಫ್ಯಾಕ್ಟ್. ದೆನ್ ಯು ಸಿ ನೆತನ್ಯಾಹುದು ಒಂದು ಎಕ್ಸಾಂಪಲ್, ಹಿಟ್ಲರ್ನ ಅದೇ ಫಾಲೋ ಮಾಡಿದ್ರು. ಪಾಕಿಸ್ತಾನದಾಗ ಟೈಮ್ ಟು ಟೈಮ್ ಇದು ಫಾಲೋ ಮಾಡ್ತಾರೆ. ಅಂಟಿ ಆರ್ಮಿ, ಅಂಟಿ ಇಂಡಿಯನ್ ಆರ್ಮಿ, ಅಂಟಿ ಇದೇನಪ್ಪ ಅಂದ್ರೆ ಸ್ಲೋಗನ್ಗಳು. ಸೊ ಇದು ಏನಂತಂದ್ರೆ ಅಷ್ಟೇ ಅವರು ಕುರ್ಸಿ ಏನಪ್ಪ ಅಂದ್ರೆ ಭದ್ರ ಆಗ್ತಾ ಹೋಗ್ತಾ ಇದೆ. ಮೋಸ್ಟ್ ಆಫ್ ದ ಸ್ಟೇಟೆಡ್ ಪಾಲಿಸಿ ಏನಂತಂದ್ರೆ ಟು ಮೇಕ್ ದೇರ್ ಓನ್ ಪೊಸಿಷನ್ ಸ್ಟ್ರಾಂಗ್, ಈಸಿಯೆಸ್ಟ್ ವೆಪನ್ ಅವೈಲೇಬಲ್ ವಿತ್ ದಮ್ ಇಸ್ ಆರ್ಮಿ. ಆರ್ಮಿನ ಯೂಸ್ ಮಾಡ್ರಿ, ಸಿಚುವೇಶನ್ ಕ್ರಿಯೇಟ್ ಮಾಡ್ರಿ. ಥಾಟ್ ಭಾರತದ ಮೇಲೆ ಬರಲ್ವಾ? ಎಸ್, ಭಾರತ್ ಇಸ್ ನೋನ್ ಎಕ್ಸೆಪ್ಷನ್. ಅಲ್ಲ ಸರ್, ಈಗ ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ನಾ ಅದನ್ನೇ ಹೇಳಿದ್ನಲ್ಲ, ನಾನು 3 ಎಕ್ಸಾಂಪಲ್ ಅಂದರೆ ಐ ಡಿಂಟ್ ಟೇಕ್ ದಿಸ್ ನೇಮ್, ಬಟ್ ಮೋಸ್ಟ್ ಆಫ್ ದ ಲೀಡರ್ಸ್ ಆರ್ ಯೂಸಿಂಗ್ ದಿಸ್ ಆಸ್ ಎ ಎಕ್ಸ್ಟೆಂಡೆಡ್ ಏನಪ್ಪ ಅಂದ್ರೆ ಸಪೋರ್ಟ್. ಗಾಟ್ ಇಟ್ ಸರ್. ಪಹಲ್ಗಾಮ್ ಉಗ್ರ ದಾಳಿ, 26 ಮಂದಿ ಭಾರತದ ಅಮಾಯಕ ಪ್ರವಾಸಿಗರ ಹತ್ಯೆ ಅನ್ನುವಂಥದ್ದು ಇಲ್ಲಿಗೆ ತಂದು ನಿಲ್ಲಿಸಿದೆ.
ಈ ಪಾಕಿಸ್ತಾನ ಅನ್ನೋದು ಕೂಡ ಉಪಟಳವನ್ನು ಬಿಡ್ತಾನೆ ಇಲ್ಲ, ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ, ಡ್ರೋನ್ಗಳನ್ನು ಬಳಕೆ ಮಾಡ್ತಾ ಇದೆ. ನೋಡಿ, ಸಂಜೆ ವೇಳೆಗೆ ಸುದ್ದಿಗೋಷ್ಠಿಯಲ್ಲಿ ಸೇನಾ ಅಧಿಕಾರಿಗಳು ಏನು ಹೇಳ್ತಾರೆ, ಮುಂದೆ ಏನಾಗಬಹುದು ಅನ್ನುವಂಥ ಆತಂಕ ಇಡೀ ಭಾರತದಾದ್ಯಂತ ಇರುವಂಥದ್ದು. ಸೊ ಇದೆಲ್ಲದರ ನಡುವೆ ನೋಡಿ 5 ಉಗ್ರರು ಹತರಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಇನ್ಪುಟ್ಸ್ ಇದೆ, ನೋಡ್ತಾ ಹೋಗೋಣ. ನೋಡಿ ಸರ್, ವಾಂಟೆಡ್ ಉಗ್ರರು ಫಿನಿಶ್. ಲಷ್ಕರ್ ಎ ತೊಯ್ಬಾದ ಪ್ರಮುಖ ಉಗ್ರ ಮುರ್ದಿಕೆ ಶಿಬಿರದ ಉಸ್ತುವಾರಿ ಮರ್ಕಸ್ ತೊಯ್ಬಾ. ಇನ್ನು ಸರ್ಕಾರಿ ಶಾಲೆಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಹಫೀಜ್ ಸಯೀದ್, ಪಾಕ್ ಸೇನಾಧಿಕಾರಿಗಳ ಜೊತೆ ಪಂಜಾಬ್ ಸಿಎಂ ಭಾಗಿ. ಸೊ ಇದೆಲ್ಲ ಇನ್ಪುಟ್ಸ್ ಸರ್. ಇದಕ್ಕೆ ಸಂಬಂಧಪಟ್ಟಂತೆ 5 ಉಗ್ರರು ಕೂಡ ದಾಳಿಯಲ್ಲಿ ಹತರಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸರ್. ಪಾಕಿಸ್ತಾನ ಹೌದು. ಹಫೀಜ್ ಮೊಹಮ್ಮದ್ ಜಮೀ ಸರ್ ಇನ್ನೊಬ್ಬ. ನೋಡಿ ಸರ್, ಮುದಾಸಿರ್ ಖಾದಿನ್ ಅಂತ ಹೇಳಿ, ಮುದಾಸಿರ್ ಅಬು ಜುಂದಾಲ್ ಅಂತ ಅವನ್ನ ಕರೀತಾರೆ. ಇನ್ನೊಬ್ಬ ಹಫೀಜ್ ಮೊಹಮ್ಮದ್ ಜಮೀಲ್ ಅಂತ ಹೇಳಿ. ಆಮೇಲೆ ಮೊಹಮ್ಮದ್ ಯೂಸಿಫ್ ಅಜರ್, ಉಸ್ತಾದ್ ಜಿ, ಮೊಹಮ್ಮದ್ ಸಲೀಂ ಘೋಷಿ ಸಾಬ್, ಅವನದು ಇನ್ನೊಂದಷ್ಟು ಹೆಸರುಗಳು. ಇನ್ನೊಬ್ಬ ಖಾಲಿದ್, ಅಬು ಆಕಾಶ್ ಅಂತ. ಅಂದರೆ ಇದು ಭಾರತದ ದಾಳಿಯವರೆಲ್ಲ ಅವ್ರು ಹತರಾಗಿದ್ದಾರೆ ಅಂತ. ಅಂದರೆ ಮೊನ್ನೆ ನಡೆದಂತಹ ಉಗ್ರ ದಾಳಿಯಲ್ಲಿ 9 ಮೇನ್ ಟಾರ್ಗೆಟ್ಸ್ ಇಟ್ಕೊಟ್ರಲ್ಲ, ಅದರಲ್ಲಿ ಇವರೆಲ್ಲರೂ ಕೂಡ. ಮೊಹಮ್ಮದ್ ಹಸನ್ ಖಾನ್ ಅಂತ ಹೇಳಿ ಒಬ್ಬ ಜೈಷೆ ಮೊಹಮ್ಮದನು, ಒಬ್ಬ ಲಷ್ಕರ್ ಎ ತೊಯ್ಬಾ ಸಂಘಟನೆಯಲ್ಲಿ ಗುರುತಿಸ್ಕೊಂಡವನು. ಇನ್ನು ಮೊಹಮ್ಮದ್ ಯೂಸುಫ್ ಅನ್ನೋದು ಜೈಷೆ ಮೊಹಮ್ಮದ್ ಇದರಲ್ಲಿ ಪ್ರಮುಖ ಅಂತ ಗೊತ್ತಾಗಿದೆ. ಸೊ ಈಗ ಅವರು ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಈ ಅಟ್ಯಾಕ್ ಆದ ಸಂದರ್ಭದಲ್ಲಿ ಅಂಥದ್ದು ಯಾವುದೂ ಆಗೇ ಇಲ್ಲ. ಮತ್ತು ಅಲ್ಲಿ ಸಹಜವಾಗಿ ಸರ್, ಈಗ ಯುದ್ಧದ ಸಂದರ್ಭ, ಈಗೇನೋ ದಾಳಿ ಪ್ರತಿದಾಳಿ ಆಗ್ತಿದ್ದಾಗ ಎಲ್ಲರೂ ಆಕ್ರೋಶ ಉದ್ವೇಗದಲ್ಲಿರ್ತಾರೆ. 4 ದಿವಸ ಆದಮೇಲೆ ಇದೇ ಭಾರತದವ್ರು ಕೇಳ್ತಾರೆ ಎಲ್ಲಿ ಬಾಡಿ ಅಂತ. ಅಲ್ಲ, ಉಗ್ರ ದಾಳಿ ಆಗಿದೆ ಅನ್ನೋದಾದರೆ ಇಲ್ಲಿ ಬಾಡಿಗಳು ಕಾಣಿಸ್ಬೇಕಿತ್ತಲ್ಲ. 100 ಜನ ಅಂತ ಹೇಳ್ತೀರಿ, ಕಡೆ ಪಕ್ಷ 50 ಬಾಡಿ ಸಿಗಬೇಕಿತ್ತಲ್ಲ. ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಬಟ್ ಒಂದಷ್ಟು ಉಗ್ರರೇ ಹತರಾಗಿದ್ದಾರೆ ಅನ್ನೋದಕ್ಕೆ ಇದು ಪ್ರಮುಖ ಸಾಕ್ಷಿ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಏನಂತಂದ್ರೆ ಅವರು ಇದರಲ್ಲಿ ಅವರು ಹೈಡ್ ಮಾಡ್ತಾರೆ. ಇವರು ಬೇಕಂತಲೇ ಯಾಕಂದ್ರೆ ಅವ್ರ ಸ್ಪೇಸ್ನಾಗ ಆಗಿದೆ ಎಲ್ಲ. ಏನಂತಂದ್ರೆ ಅವರು ಸುಮ್ಮನೆ ಒಂದು ತೋರಿಕೆಗೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಡೆಡ್ ಬಾಡೀಸ್ ತೋರಿಸಿ ಉಳಿದದ್ದೆಲ್ಲ ಹೈಡ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ನು ಅದು ಬೆಳಗಿನ ಜಾವ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ ಸರ್. ಮಾಡ್ತಾರೆ. ಇದೆಲ್ಲ ವಾರ್ಫೇರ್ದಲ್ಲಿ, ಇವೆಲ್ಲ ಪ್ರೊಪಗಂಡ ವಾರದಲ್ಲಿ ನಿಮ್ಮ ಜನರಿಗೆ ಏನಪ್ಪ ಅಂದ್ರೆ ಇಂಡಿಯನ್ ಆರ್ಮಿ ಬಂತು 9 ಪ್ಲೇಸಸ್ಸಲ್ಲಿ ಬಾಂಬ್ ಮಾಡಿದರೆ 100 ಜನರನ್ನ ಕೊಂದು ಹೋದ್ರೆ ಅಂತ ಹೇಳಿದರೆ ನಿಮ್ಮ ವಿರುದ್ಧನೇ ದಂಗೆ ಹೇಳ್ತದಲ್ಲಿ. ಸೊ ಅದನ್ನ ಕ್ಯಾಜುವಲ್ಟೀಸ್ ರೆಡ್ಯೂಸ್ ಮಾಡೋದಕ್ಕೆ ಇದು ತಂತ್ರ ಇರ್ಬೋದು. ಬಟ್ ಅದೇ ನಮ್ಮದು ಬಾಂಬ್ ಮಾಡಿದವ್ರಿಗೆ ನೀವು ನಮಗೂ ಹೆಡ್ ಕೌಂಟ್ ತಗೊಳಕ್ಕೂ ಆಗೋದಿಲ್ಲ. ರಫ್ಲಿ ಏನಪ್ಪ ಅಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಇಂಥ ಪ್ಲೇಸ್ನಲ್ಲಿ ಇಷ್ಟು ಟೆರರಿಸ್ಟ್ ಹೈಡ್ಔಟ್ಸ್ ಇದೆ, ಇಷ್ಟಿದೆ ಅಂತ ತಿಳ್ಕೊಂಡು ಆ ಒಂದು ಅಸೆಸ್ಮೆಂಟ್ ಮೇಲೆ ರಫ್ಲಿ ಇದು. ಈಗ ಏನಂತಂದ್ರೆ ಎಲ್ಲದಕ್ಕಿಂತ ಟಾಪ್ ಗ್ರೇಡೆಡ್ ಟೆರರಿಸ್ಟ್ ಬಾವಲ್ಪುರದಲ್ಲಿ ಮೌಲಾನಾ ಮಸೂದ್ ಅಜರ್ ಸ್ವಂತ ಒಪ್ಕೊಂಡಿದ್ದಾನೆ. ತನ್ನ ಮನೆಯಲ್ಲಿ ತನ್ನ ಬಿಟ್ಟ ನಂತರ ಉಳಿದವರೆಲ್ಲರೂ ಡೆತ್ ಆಗಿದೆ. ಯಾವಾಗ ಆತ ಒಪ್ಕೊಂಡು ಬಿಟ್ಟನಂದ್ರೆ ಉಳಿದದ್ದೆಲ್ಲ ಏನಂತಂದ್ರೆ ಆ ಕ್ಯಾಂಪ್ನಲ್ಲಿ ಯಾರ್ಯಾರು ಇದ್ರು ಅಂದ್ರೆ ಕೆಲವೊಂದು ನೋಟಬಲ್ ಫೇಮಸ್ ನಟೋರಿಯಸ್ ಕೆಲವೊಂದು ಹೆಸರು ಹೇಳಿದ್ರಲ್ಲ, ಇವು ಹೆಸರು ಏನಪ್ಪ ಅಂದ್ರೆ ಬೇಸಿಕಲಿ ಲಷ್ಕರ್ ಎ ತೊಯ್ಬಾ, ಜೈಷೆ ಮೊಹಮ್ಮದ್ ಈ ಆರ್ಗನೈಸೇಷನ್ಗೆ ಸಂಬಂಧಪಟ್ಟವರು. ಅದನ್ನ ಅಂದ್ರೆ ಇಂಟೆಲಿಜೆನ್ಸ್ ಉದ್ದವ್ರಿಗೆ ಗೊತ್ತಾಗ್ತದೆ, ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾರಲ್ಲ. ಅದರಲ್ಲಿ ಒಂದು IC-814 ಹೈಜಾಕ್ ಏನು ಮಾಡಿದ್ರಲ್ಲ, ಆ ಇದರಲ್ಲಿ ಇನ್ವಾಲ್ವ್ ಆದಂಥ ಟೆರರಿಸ್ಟ್ ಕೂಡ ಈ ಬಾಂಬ್ ದಾಳಿಯಲ್ಲಿ ಸತ್ತಿದ್ದಾನೆ ಅಂತಕ್ಕೊಂದು ನ್ಯೂಸ್. ರೈಟ್ ಸರ್. ಈಗ ನಕಲಿ ಸುದ್ದಿಗಳ ಹಾವಳಿ ಸರ್, ಇದರ ಬಗ್ಗೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಮಾತಾಡೋ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆಯ ಜೊತೆಗೆ ಮೇನ್ಲಿ ಫೋಕಸ್ಡ್ ಅಬೌಟ್ ಈ ಫಾಲ್ಸ್ ನ್ಯೂಸ್ಗಳು ಜನರನ್ನ ಹೆಂಗೆ ಕೆಲವೊಮ್ಮೆ ವೀಕ್ ಮಾಡ್ಬೋದು, ಕೆಲವೊಮ್ಮೆ ಸ್ಟ್ರಾಂಗ್ ಮಾಡ್ಬೋದು. ಈಗ ಪಾಕಿಸ್ತಾನದಲ್ಲಿ ಸದ್ಯದ ಬೆಳವಣಿಗೆ ಬೇರೆಯೇ ರೀತಿಯಲ್ಲಿ
ಪ್ರಚಾರ ಪಡ್ಕೊಳ್ತಾ ಇರೋದು. ಎಕ್ಸ್ಟ್ರೀಮ್ ರೀತಿಯಲ್ಲಿ ಆಯ್ತು. ಹಾ, ಅಂದ್ರೆ ಇಷ್ಟು ದೊಡ್ಡ ದೇಶ, ಇಷ್ಟು ದೊಡ್ಡ ಸೇನೆಯನ್ನು ಇಟ್ಕೊಂಡಿರುವಂತಹ ದೇಶ, ನಥಿಂಗ್ ಪಾಕಿಸ್ತಾನದ ಪೀಪಲ್ಗೆ ಅನ್ನೋ ಥರ. ಅದನ್ನ ಇಲ್ಲಿ ಭಾರತದವ್ರನ್ನ ಏನಾದ್ರು ಅಪ್ಪಿತಪ್ಪಿ ನೋಡಿದ್ರು ಶಾಕ್ ಆಗ್ತಾರೆ ಸರ್. ಅಂಥ ನಕಲಿ ಸುದ್ದಿಗಳು. ಇಲ್ಲಿ ಕೆಲವೊಂದು ತಮ್ಮಷ್ಟೇ ತಾವೇ ದೊಡ್ಡ ರೆಸ್ಪಾನ್ಸಿಬಲ್ ಚಾನಲ್ಸ್ ಅಂತ ಹೇಳ್ತಾರೆ. ಆಜ್ ತಕ್, ಆಮೇಲೆ ಇದು ರಿಪಬ್ಲಿಕ್, ಇದು ಬೇಸಿಕಲಿ ಏನಪ್ಪ ಅಂದ್ರೆ ಇವೆಲ್ಲ ಹೈಪರ್ ಆಕ್ಟಿವ್ ಇರ್ತಕ್ಕಂಥ ಆ್ಯಂಕರ್ಸ್ ಇರೋದು ಈ ಚಾನಲ್ದಲ್ಲಿ. ಅವರು ಫಸ್ಟ್ ನೈಟ್ ಅಲ್ಲಿಂದ ಡ್ರೋನ್ ಅಟ್ಯಾಕ್ ಆದ ಕೂಡಲೇ ಇಲ್ಲಿ ಎಲ್ಲ ನೋಡಿದರೆ ಕರಾಚಿಯಲ್ಲಿ ಬಾಂಬಾರ್ಡ್ಮೆಂಟ್ ಆಗಿದೆ ಅಂತ ನ್ಯೂಸ್ ಕೊಟ್ಟರು. ಆಗಿಲ್ಲ ನೋಡಿ. ಆಮೇಲೆ ಏನಂತಂದ್ರೆ POKಯಲ್ಲಿ 60 ಕಿಲೋಮೀಟರ್ ಇಂಡಿಯನ್ ಆರ್ಮಿ ಆಲ್ರೆಡಿ ಎಂಟರ್ ಆಗಿದೆ ಅಂತ ಕೊಂದು ನ್ಯೂಸ್ ಇದು ಆಗಿಲ್ಲ. ಸೊ ಇದೆಲ್ಲ ಫೇಕ್ ನ್ಯೂಸ್. ಏನಪ್ಪ ಅಂದ್ರೆ ಹೈಪ್ ಕೊಟ್ಟು ಅವ್ರನ್ನ ಪಾಕಿಸ್ತಾನ ಮೊರಾಲ್ ಡೌನ್ ಮಾಡ್ಬೇಕಂತಕ್ಕೊಂದು ಇಂಟೆನ್ಷನ್ ಇರ್ತದೆ. ನೀವು ಏನಪ್ಪ ಅಂದರೆ ಅದು ಸ್ವಲ್ಪ ಹೈಪ್ ಕೊಡ್ಬೇಕಾದ್ರೆ ಸ್ವಲ್ಪ ಲಾಜಿಕ್ ಅದನ್ನು ಇಟ್ಕೋಬೇಕಾಗಿತ್ತು. ನಾನು 10 ಕಿಲೋಮೀಟರ್ ನಡೆದಪ್ಪ ಅಂದರೆ ಐ ಕ್ಯಾನ್ ಸ್ವಲ್ಪ ಎಕ್ಸಾಜರೇಟ್ ಮಾಡಿ 12 ಕಿಲೋಮೀಟರ್ ಅಂತ ಹೇಳ್ಬೋದು. 10 ಕಿಲೋಮೀಟರ್ ನಡೆದು ನಾನು 100 ಕಿಲೋಮೀಟರ್ ನಡೆದ ಅಂತ ಹೇಳಿದ್ರೆ ಯಾರು ಬಿಲೀವ್ ಮಾಡ್ತಾರೆ? ಇಷ್ಟು ಏನಪ್ಪ ಅಂದ್ರೆ ರೊಮ್ಯಾಂಟಿಸೈಸ್, ಒಂದು ವಾರ ಅಂದ್ರೆ ಒಂದು ರೊಮ್ಯಾಂಟಿಕ್ ಇವೆಂಟ್ ಥರ ಏನಂತಂದ್ರೆ ಕವರ್ ಮಾಡಿಬಿಟ್ರು. ಈಗ ಅದ್ರ ಸಲುವಾಗಿ ಮರುದಿವಸ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಗೈಡ್ಲೈನ್ಸ್ ಬಂದು ಏನಂತಂದ್ರೆ ನೀವು ಫಸ್ಟ್ಲಿ ಲೈವ್ ತೋರಿಸ್ಬಾರ್ದು ಯಾವುದೇ ಆಗಲಿ. ಇಂಟರ್ಫೇಸ್ ಏನಪ್ಪ ಅಂದ್ರೆ ಅಟ್ಲೀಸ್ಟ್ 1 hour ಡಿಲೇ ಫ್ಯಾಕ್ಟರ್ ಇರಬೇಕು. ಎರಡನೇದು, ಇವು ಒಂದು ವೇಳೆ ಕ್ರೆಡಿಬಿಲಿಟಿ ಹೋಯ್ತಂದ್ರೆ ನಾಳೆ ನಿಮ್ಮ ಚಾನಲ್ ಯಾರು ನೋಡ್ಬೇಕು? ಅದವ್ರಿಗೆ ಚಿಂತೆನೇ ಇಲ್ಲ. ಅದು ಚಿಂತೆನೇ ಇಲ್ಲ. ಐ ಡು ನಾಟ್ ನೋ. ಅದಕ್ಕೆ ಈ ಜನರು ಏನಂತಾರೆ, ಈ CNN, BBC, ಅಲ್ ಜಜೀರಾ ಇವೆಲ್ಲ ರೆಸ್ಪಾನ್ಸಿವ್ ಇವನ್ ಒಂದು ವರ್ಡ್ ಕೂಡ ಯೂಸ್ ಮಾಡ್ಬೇಕಂತಂದ್ರೆ ದೇ ಆರ್ ಸೋ ಕ್ಯಾಲ್ಕುಲೇಟಿವ್. ಒಂದು ವರ್ಡ್ ಹೆಚ್ಚು ಕಡಿಮೆ ಯೂಸ್ ಆಯ್ತಪ್ಪ ಅಂದ್ರೆ ಅದು ನ್ಯೂಸದ್ದು ಮೀನಿಂಗೇ ಚೇಂಜ್ ಆಗಿಬಿಡ್ತದೆ. ಸೊ ದೇ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ ಇದ್ರ ಸಲುವಾಗಿ ದಟ್ ಇಸ್ ವೈ ಇತ್ತೀಚೆಗೆ ಮೀಡಿಯಾ ಎಷ್ಟು ಏನಪ್ಪ ಅಂದರೆ ಹದಗೆಟ್ಟು ಬಿಟ್ಟದಂದ್ರೆ ಇಟ್ ಹ್ಯಾಸ್ ಬಿಕಮ್ ಎ ಎಕ್ಸ್ಟೆಂಡೆಡ್ ಪಾರ್ಟಿ ಆಫೀಸ್ ಇದ್ದಂಗೆ. By default, by de facto, media should be the standing opposition to the government. They should ask all sorts of questions. They should make the government to answer. And exaggeration ಆಗಬಾರ್ದು ಸರ್. Exaggeration. ಭಾರತೀಯರನ್ನ ಮೆಚ್ಚೋದಕ್ಕೆ ಕರಾಚಿ ಡಮಾರ್ ಅಂದ್ಬಿಟ್ರೆ, ಈಗ ಭಾರತೀಯ ಸೇನೆ ಸಶಕ್ತ ಅಂತ ಹೇಳಕ್ಕೆ ಇಲ್ದಿರೋ ಸುದ್ದಿಗಳನ್ನೇನೋ ಹಾಕೋ ಪ್ರಯತ್ನ ಮಾಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸು ಬರ್ಬೋದು. ಅಲ್ಲ, ಇವ್ರ ಮೇಲೆ ನೀವು ಆ್ಯಕ್ಷನ್ ಏನು ತೊಗೊಂತೀರಿ ನೀವು? ಈಗ ಫಾರ್ ಎಕ್ಸಾಂಪಲ್ ಇಷ್ಟು ರಾಂಗ್ ನ್ಯೂಸ್ ಸ್ಪ್ರೆಡ್ ಮಾಡಿದಕ್ಕೆ ಈಗ ನ್ಯೂಸ್ ಚಾನಲ್ ನಡೆಸ್ಬೇಕು, ನ್ಯೂಸ್ ಪ್ರಿಂಟ್ ಮಾಡಬೇಕು, ಎಷ್ಟೋ ನ್ಯೂಸ್ದವ್ರನ್ನ ನೀವು ಅರೆಸ್ಟ್ ಮಾಡಿರಿ. ಇಂಥವ್ರಿಗೆ ಏನು ಮಾಡ್ತೀರಿ? ಈಗ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋರಿಗೆ. ಸೊ ಇದು ಡಬಲ್ ಎಜ್ಡ್ ವೆಪನ್ ನ್ಯೂಸ್. ಹೌದು, ಇದು ಏನೋ ಅಚೀವ್ ಮಾಡಕ್ ಹೋಗಿ ಇದು ಏನು ಬೇಕಾಗಿಲ್ಲ. ಆ್ಯಕ್ಚುಲಿ ಗ್ರೌಂಡ್ದಲ್ಲಿ ಇಂಡಿಯನ್ ಆರ್ಮಿ ಇಸ್ ಕಾಂಪಿಟೆಂಟ್. ಅವ್ರದ್ದು ಏನಪ್ಪ ಅಂದ್ರೆ ನಮ್ಕಿನ ಸೈಜ್ 1/4 ಇದೆ, ಆರ್ಮಿ ಏರ್ಫೋರ್ಸ್ ಸ್ಟ್ರೆಂತ್ 1/4 ಇದೆ. ಸೊ ವಾಟ್ ಈಸ್ ಇಟ್ ರಿಕ್ವೈರ್ಡ್? ಇಟ್ ವಾಸ್ ಟೋಟಲಿ ಅನ್ನೆಸರ್ಲಿ. ಈಗ ನಮ್ಮಂಥವ್ರು ವಾರ್ ಫೀಲ್ಡ್ ಅಂಡರ್ಸ್ಟ್ಯಾಂಡ್ ಮಾಡೋರು, ವಾರ್ ಫೀಲ್ಡ್ ಸ್ವಲ್ಪ ಅನಾಲಿಸಿಸ್ ಮಾಡೋರು, ನಮ್ಗೆ ರಾತ್ರಿಗೆ ಹೌ ಕ್ಯಾನ್ ಇಟ್ ದಿಸ್ ಬಿ ಪಾಸಿಬಲ್ ಇನ್ 1 night ಅಂತ ತಿಳ್ಕೊಂಡು ನಾವೇ ಸರ್ಪ್ರೈಸ್ ಆದ್ವಿ. ಮತ್ತೆ ಈಗ AI ಬೇರೆ ಬಂದ್ಬಿಟ್ಟಿದೆ ಸರ್. ಬೇಡದ್ದೆಲ್ಲ ಸೃಷ್ಟಿ ಮಾಡೋದು, ನೋಡೋಕದು ಏರ್ಕ್ರಾಫ್ಟೇ ಅಥವಾ ಏನೋ ಮಿಸೈಲೇ. ಕೆಲವೊಂದು ಸ್ವಲ್ಪ ಟೆಕ್ನಿಕಲಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಇದು ಆ್ಯಕ್ಚುಲ್ ವಿಡಿಯೋ ಅಂತಲ್ಲ. ಬಟ್ ಅದು ಜನಸಾಮಾನ್ಯರು ಪಾಕವರೇ ಆಗಿರ್ಬೋದು ಸರ್, ಭಾರತದವರೇ ಆಗಿರ್ಬೋದು, ಯಾವುದೋ ದೃಶ್ಯ ಮಾಧ್ಯಮದ ಮೂಲಕ ಬಂದಾಗ ಅದನ್ನ ಬಿಲೀವ್ ಮಾಡೋ ಸಂಖ್ಯೆ ಜಾಸ್ತಿ ಇರುತ್ತೆ. ಇಲ್ಲ, ಈಗ ಏನಾಗ್ತದೆ ನೋಡ್ರಿ, ಈಗ ಮೀಡಿಯಾದಲ್ಲಿ ಒಂದು ಸಲ ಆನ್ ಏರ್ ಯಾವುದೇ ಒಂದು ನೀವು ಕವರ್ ಮಾಡ್ರಿ, ಯಾವುದೇ ಚಾನಲ್ ಇರಲಿ, ಬೈ ಚಾನ್ಸ್ 100 people ನೋಡಿದ್ರೆ ಅಂತ ತಿಳ್ಕೊರಿ, ನೋ ದಿಸ್ ಈಸ್ AI ಜನರೇಟೆಡ್, ಇದು ಫೇಕ್ ಅಂತ ತಿಳ್ಕೊಂಡು ನಿಮ್ಗೆ ಒಂದು 4 ತಾಸು ಆದ 6 hours ಆದ ನಂತರ ಗೊತ್ತಾಗ್ತದೆ. ಈಗ 100 ಜನರು ಆಲ್ರೆಡಿ ನೋಡಿ ಬಿಲೀವ್ ಏನು ಮಾಡಿದಾರಲ್ಲ, ಅದರಲ್ಲಿ ಓನ್ಲಿ ದ ಪ್ರೊಬಬಿಲಿಟಿ ಆಫ್ ಓನ್ಲಿ 30 people ಅವ್ರಿಗೆ ಅಷ್ಟೇ ಗೊತ್ತಾಗ್ತದೆ, ಓಹೋ ನಾವು ನೋಡಿದ್ದು ಮುಂಜಾನೆ ನೋಡಿದ್ದು ಇದು ಅಸಲಿ ಅಲ್ಲ, ಇದು ನಕಲಿ ಅಂತ ತಿಳ್ಕೊಂಡು. ಬಟ್ ಉಳಿದದ್ದು 70% ಅವ್ರ ಮಣ್ಣಲ್ಲಿ ಅದೇ ಇರ್ತದೆ. ವಾಟ್ ದೇ ಹ್ಯಾವ್ ಸೀನ್ ಇಟ್ ಇನ್ ದ ಫಸ್ಟ್ ಶಾಟ್. ನಿಜ ಹೇಳಿದ್ರು ನಂಬಲ್ಲ, ಮೇಲೆ ನಂಬದಿಲ್ಲ. ನೌ ಇಟ್ ಹಸ್ ಬಿಕಮ್ ಎ ಹ್ಯಾಬಿಟ್. ಇವತ್ತು ಏನಪ್ಪ ಅಂದ್ರೆ ಟು ಗೆಟ್ ಒನ್ ಜೆನ್ಯೂನ್ ನ್ಯೂಸ್, ಒನ್ ಜೆನ್ಯೂನ್ ಫ್ಯಾಕ್ಟ್, ಇಟ್ ಜಸ್ಟ್ ಲೈಕ್ ಡಿಗ್ಗಿಂಗ್ 1 ton of earth
ಟು ಗೆಟ್ 1 ಗ್ರಾಮ್ ಆಫ್ ಗೋಲ್ಡ್. ಆ ಥರ ಆಗಿಬಿಟ್ಟಿದೆ ಈಗ. ಯಾವ ನ್ಯೂಸ್ ನಂಬಬೇಕು, ಯಾವ ವ್ಯೂಸ್ ನಂಬಬೇಕು. ವಾಟ್ ಈಸ್ ಶೋನ್ ಇಸ್ ಅಡ್ವರ್ಟೈಸ್ಮೆಂಟ್, ವಾಟ್ ಈಸ್ ಹಿಡನ್ ಇಸ್ ಆಕ್ಚುಲಿ ದ ನ್ಯೂಸ್. ಅಲ್ಲ ಸರ್, ಈಗ ನಾವೇ ರೆಗ್ಯುಲರ್ ಬೇಸಿಸ್ ಮೇಲೆ ನಾನು ಕೇಳ್ತೀನಿ, ಯಾವುದೋ ಒಬ್ಬ ಸೆಲೆಬ್ರಿಟಿ ಏನೋ ಹೆಲ್ತ್ ಅಪ್ಸೆಟ್ ಆಯಿತು, ಅವ್ರನ್ನ ಅಡ್ಮಿಟ್ ಮಾಡ್ತಾರೆ ಹಾಸ್ಪಿಟಲೈಸ್ ಆದಮೇಲೆ ಅವ್ರದ್ದು ಆರೋಗ್ಯ ಸ್ಥಿತಿ ಹೆಂಗಿರುತ್ತಪ್ಪ ಅನ್ನೋ ಪಾಪ ಅವ್ರ ಅಭಿಮಾನಿಗಳ ಕುತೂಹಲ ಇರುತ್ತೆ. ಒಂದು ಟ್ರೀಟ್ಮೆಂಟ್ ಆದಮೇಲೆ ಒಂದು 2-3 hours ಆದಮೇಲೆ ಅವ್ರಿಗೆ ಸಂಬಂಧಪಟ್ಟ ಡಾಕ್ಟ್ರೇ ಬರ್ತಾರೆ, ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ, ಡೀಟೇಲ್ ಕೊಡ್ತಾರೆ, ಅವ್ರದ್ದು ಹೆಲ್ತ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ವಿಚ್ ಇಸ್ ಮೋರ್ ದೆನ್ ಇನಫ್. ಆ್ಯಂಡ್ ಡೈಲಿ ವ್ಯೋಮಿಕಾ ಸಿಂಗ್ ಇರ್ಬೋದು, ಸೋಫಿಯಾ ಕುರೇಶಿ ಇರ್ಬೋದು, ವಿಕ್ರಮ್ ಮಿಶ್ರಿ ಅವರು ಅದನ್ನೇ ಮಾಡ್ತಿದ್ದಾರೆ. ಬಟ್ ಯಾಕಿಲ್ಲಿ ಮೀಡಿಯಾ ಅವ್ರಿಗಿಂತ ಮುಂಚೆ ಮಾಡುವಂಥ ಪ್ರಯತ್ನ? ಇದು ಇಟ್ ಇಸ್ ಒಂದು ಸಾರ್ಟ್ ಆಫ್ ಅಜೆಂಡಾ, ಇದು ಪ್ರೊಪಗಂಡ, ಒಂದು ಎಕ್ಸೈಟ್ಮೆಂಟ್. ನಾವು ವಾರ್ ದೇ ಹ್ಯಾವ್ ಟೇಕನ್ ಇಟ್ ಆಸ್ ಅ ಸಮ್ ಸಾರ್ಟ್ ಆಫ್ IPL ಮ್ಯಾಚ್. ಒಂದು ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ TRP ಆ್ಯಡ್ ಮಾಡಕ್ಕೆ, ವ್ಯೂವರ್ಶಿಪ್ ಆ್ಯಡ್ ಮಾಡೋದಕ್ಕೆ. ಸೊ ವಾಟ್ ನೆಕ್ಸ್ಟ್ ಅಂತಾರೆ ಈ ಕೆಲವ್ರು ಏನಂತಂದ್ರೆ, ಇವನ್ ಇಫ್ ಇಟ್ ಇಸ್ ಫಾಲ್ಸ್ ಆಲ್ಸೋ, ಜೈ ಇಂದ ಭಾರತ್ ಮಾತಾಗೆ ಜೈ ಅನ್ನೋರು ನಾರ. ಯಾರು ಯುದ್ಧ ಭೂಮಿಗೆ ಹೋಗಿ ಯುದ್ಧ ಮಾಡೋದು ಯಾರು ಮಾಡೋದಿಲ್ಲ. ರೈಟ್ ಸರ್. ಹೌದು ಸರ್. ಹಾಗಾದ್ರೆ ಪಹಲ್ಗಾಮ್ ಉಗ್ರ ದಾಳಿ ಆದಾಗ ನುಗ್ಗಿ ಹೊಡೀರಿ, ಬಿಡಬೇಡಿ, ಬೆಳಗಾಗೋದ್ರೊಳಗೆ ಪಾಕಿಸ್ತಾನ ಇರಬಾರ್ದು, ಅವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಕ್ಕಷ್ಟೇ ಸೀಮಿತವಾಗಿದ್ದು. ಆ್ಯಂಡ್ ಆ್ಯಕ್ಚುಲಿ ಹಾಗಾದ್ರೆ ನಿಜವಾದ ನಾಗರಿಕನ ಕರ್ತವ್ಯ ಏನು? ಹಾಗಾದ್ರೆ ಈಗ ಅವ್ರಿಗೆ ಸೇನೆ ಬಗ್ಗೆ ಗೊತ್ತಾ? ಸೇನೆ ಟ್ರೈನಿಂಗ್ ಅಂದ್ರೆ ಏನು ಅಂತ ಗೊತ್ತಾ? ಹೆಂಗೆ ನಡ್ಕೊಂಡ್ರೆ ಸೂಕ್ತ ಒಬ್ಬ ಭಾರತೀಯ? ಇಲ್ಲ, ಪ್ರತಿಯೊಬ್ಬರಿಗೆ ಈ ಥರ ಇವೆಂಟ್ ಏನು ಟೆರರ್ ಆಕ್ಟಿವಿಟೀಸ್ ಆಗಿ ಇನ್ನೋಸೆಂಟ್ ಕಿಲ್ಲಿಂಗ್ಸ್ ಆಗ್ಯದಲ್ಲ, ಆದ ಕೂಡಲೇ ಅವ್ರ ಸ್ವಭಾವದ ಸಿಟ್ಟು ಬರೋದು ಸ್ವಲ್ಪ ಆಕ್ರೋಶ, ಇದು ಸಹಜ. ಲೇಕಿನ್ ಅದಕ್ಕೆ ಏನಂತಂದ್ರೆ, ಅದಕ್ಕೆ ಎಕ್ಸಾಕ್ಟ್ ಏನಂತಂದ್ರೆ ಆ ಟೆರರಿಸ್ಟ್ ಏನು ಹಿಡಿದಿಲ್ಲ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಈಗ ಅವ್ರು ಎಸ್ಕೇಪ್ ಆಗ್ಯಾರ. ಈಗ ನೀವು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಬಗ್ಗೆ ಮಾತಾಡಕತ್ತೀವಿ, S-400 ಬಗ್ಗೆ ಮಾತಾಡೋಕೆ, ಈ ಟೆಕ್ನಾಲಜಿ 50 ಡ್ರೋನ್ಸ್ 4 ಜನ ಸಿಗ್ಲಿಲ್ಲ, ಒಂದು ಪ್ರಶ್ನೆ ಬರ್ತದೆ, ವೇರ್ ಆರ್ ದೇ? ಯಾಕಂದ್ರೆ ಪಬ್ಲಿಕ್ ಈಸ್ ಇಂಟ್ರೆಸ್ಟೆಡ್ ಇನ್ ದೇರ್ ಹೆಡ್. ಮೊದಲು ಅವ್ರು ಇವತ್ತು ನಾವು ಖುಷಿ ಏನು ಪಡ್ತು ಅಂದ್ರೆ, ಜೈಷ್ ಎ ಮೊಹಮ್ಮದ್ ಹೆಡ್ ಮೌಲಾನಾ ಮಸೂದ್ ಅಜರ್ದ ಎಂಟೈರ್ ಫ್ಯಾಮಿಲಿ ಇದಾಯ್ತಂದ್ರೆ, ಇವನು ಇಲ್ಲಿ ಬಂದು ನಮ್ದೆಲ್ಲ ಆತಂಕಿ ಆಕ್ಟಿವಿಟೀಸ್ ಮಾಡಿ ಜಮ್ಮು ಜೈಲಿನಲ್ಲಿ ಇದ್ದವರು. ಆಮೇಲೆ IC-814 ಹೈಜಾಕ್ ಮಾಡಿದ ನಂತರ ಆಸ್ ಅ ಬಾರ್ಗೇನ್ ವಾಪಸ್ ಮತ್ತೆ ಪಾಕಿಸ್ತಾನಕ್ಕೆ ಹೋದದ್ದು. ಮತ್ತು ಅವ್ರ ಅಳಿಯ ಒಬ್ಬನ IC-814 ಹೈಜಾಕ್ ಮಾಡಿ ಈತನ ರಿಲೀಸ್ ಮಾಡ್ಬೇಕಂತ ಪ್ಲೇನ್ ಹೈಜಾಕ್ ಮಾಡಿದ್ದೆ ಇವ್ರು ಅಳಿಯ ಮಾಡಿದ್ದ. ಅವ್ರದ್ದು ಹೆಸರು ಒಂದಿದೆ, ಅದ್ರ ಈಸ್ ಆಲ್ಸೋ ಡೆಡ್ ಅಂತ ತಿಳ್ಕೊಂಡು. ಸೊ ಇವೆಲ್ಲ ಖುಷಿ ಇವೆಲ್ಲ ಸುದ್ದಿ ಕೇಳಿದ್ರೆ ಎಸ್ ಮತ್ಲಬ್ they have got the under karma pays ಅಂತ ತಿಳ್ಕೊಂಡು. they survived for 10 years 15 years, but today Indian Army has ಯಾರು ಮಾಡಿರ್ತಾರೆ ಅವ್ರಿಗೆ ಇದು ಇರಬೇಕು. ಈಗ ಏನಪ್ಪ ಅಂದ್ರೆ ವಾರ್ಫೇರ್ದಲ್ಲಿ ಬುಲೆಟ್ಸು ಮಿಸೈಲ್ಸು ಡಸಂಟ್ ರೆಕಗ್ನೈಸ್ ಎನಿಮಿ. ಇನ್ನೋಸೆಂಟ್ ಪೀಪಲ್ ಸಾಯ್ಬೋದು. ಇನ್ನೋಸೆಂಟ್ ಪ್ಲೇಸಸ್ ಏನಂತಂದ್ರೆ ರಿಲಿಜಿಯಸ್ ಪ್ಲೇಸಸ್, ಇನ್ನೋಸೆಂಟ್ ಪ್ಲೇಸಸ್, ದೇ ಆರ್ ದ ವಿಕ್ಟಿಮ್ಸ್. ಅದೇ ಇಫ್ 2 elephants fight, ಇಟ್ ಇಸ್ ದ ಗ್ರಾಸ್ ದಟ್ ಸಫರ್ಸ್. ಸರ್, ಹಾಗಾದರೆ ಮೀಡಿಯಾ ಎಥಿಕ್ಸ್ ಅನ್ನೋದು ಬಹಳ ಮುಖ್ಯ. ಮೀಡಿಯಾದಲ್ಲಿ ಇವತ್ತು ಕೆಲಸ ಮಾಡ್ತಿರೋರು ಎಥಿಕ್ಸ್ಗಳನ್ನು ಓದ್ಕೊಂಡಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಭಾರತ ಸೇನೆಯನ್ನು ಸೂಪರ್ ಅಂತ ಹೇಳೋ ನಿಟ್ಟಿನಲ್ಲಿ, ಅಥವಾ ಕೇಂದ್ರ ಸರ್ಕಾರ ಟೇಕಿಂಗ್ ವೆರಿ ಗುಡ್ ಸ್ಟೆಪ್ ಅಂತ ಹೇಳೋ ನಿಟ್ಟಿನಲ್ಲಿ, ನೀವಾಗಲೇ ಉಲ್ಲೇಖ ಮಾಡಿದಾಗೆ ಮಿಸೈಲ್ಗಳಿರ್ಬೋದು, ಇರುವಂಥ ನಮ್ಮ ಕೆಪಾಸಿಟಿನ ಓಪನ್ ಆಗಿ ಹೇಳಿಬಿಟ್ರೆ, ಆ್ಯಂಡ್ ವಿ ಆರ್ ಗಿವಿಂಗ್ ಕಂಪ್ಲೀಟ್ ಡಾಕ್ಯುಮೆಂಟ್ ಟು ಪಾಕಿಸ್ತಾನ ಅಂತಲ್ವಾ? ಇಲ್ಲ, ಸಿ ಆಸ್ ಅ ಮ್ಯಾಟರ್ ಆಫ್ ಏನಂತಂದ್ರೆ, ನಿಮ್ಮ ಕೆಪಬಿಲಿಟಿ ಏನಿದೆ ಅಂತ ಎಕ್ಸ್ಪ್ರೆಸ್ ಮಾಡೋದಕ್ಕೆ ದಿಸ್ ಈಸ್ ಒನ್ ಆಫ್ ದ ಇದು. ಅಂದರೆ ಈಗ ನಾವು ಹೇಳಿದ ಕೂಡಲೇ ನಮ್ಮಲ್ಲಿ ಇಷ್ಟು ನ್ಯೂಕ್ಲಿಯರ್ ಬಾಂಬ್ಸ್ ಅವ, ಇಷ್ಟು ಏರ್ಕ್ರಾಫ್ಟ್ಸ್ ಅವ ಅಂತ ತಿಳ್ಕೊಂಡು ಹೇಳೋದು ಅವಶ್ಯಕತೆನೇ ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಅಡ್ವರ್ಸರೀಸ್ ಏನಿರ್ತಾರಲ್ಲ, ಪಾಕಿಸ್ತಾನ ಇರ್ಬೋದು, ಚೈನಾ ಇರ್ಬೋದು, ಅವ್ರಿಗೆ ಗೊತ್ತಿದೆ ನಮ್ಮ ಹತ್ರ ಏನಿದೆ ಎಂಬುದು. ನಾವು ಹಂಗಾರೆ ನಂಗೊಂದು ಕುತೂಹಲ ಬಂತು, ಎನಿ ಮೂಮೆಂಟ್ ಅಲ್ಲಿ ಪಾಕಿಸ್ತಾನಕ್ಕೆ ಏನೇನು ಸಪ್ಲೈ ಆಗುತ್ತೆ ಅಂತಾನೂ ಗೊತ್ತಾಗುತ್ತೆ. ಈಗ 2 ದೇಶಗಳಿಂದ ಒಂದು ಅಂದರೆ ಐ ವಿಟ್ನೆಸ್ ಇರಲಿಕ್ಕಿಲ್ಲ, ಪ್ರೂಫ್ ಇರಲಿಕ್ಕಿಲ್ಲ. ಈಗ ಟರ್ಕಿಯಿಂದ ಒಂದು ಪ್ಲೇನ್ ಲ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ಳೇನೆ, ಟರ್ಕಿದು ಏನು ಫೇಮಸ್ಸು, ಟರ್ಕಿದು ಡ್ರೋನ್ಸ್ ಫೇಮಸ್ ಇದ್ದಾವ. ಸೊ ದೇ ವುಡ್ ಹವ್ ಸಪ್ಲೈಡ್ ಡ್ರೋನ್ಸ್ ಅಂತ ನಾವು ಗೆಸ್ ಮಾಡ್ಬೋದು. ಇಟ್ ಈಸ್ ಅ ಗೆಸ್ ವರ್ಕ್ ಓನ್ಲಿ, ನೋ ಕಾಂಕ್ರೀಟ್. ದೋ ದೇ ಸೆಡ್ ದಟ್ ನೈ ಇದು ನಾರ್ಮಲ್ ಮಿಲಿಟರಿ ಇದು ಕಾರ್ಗೋ ಪ್ಲೇನು, ನಮ್ದು ನಾರ್ಮಲ್ ರೂಟೀನ್ ಇತ್ತು, ಏನೋ ಸಪ್ಲೈ ಮಾಡಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಏನಪ್ಪ ಅಂದ್ರೆ ಆ ಡಿಪ್ಲೊಮ್ಯಾಟಿಕ್
ಸ್ಟೇಟ್ಮೆಂಟ್ ಕೊಟ್ಟು ಹಿಂದೆ ಜರಿತಾರೆ. ಮತ್ತು ಅಜರ್ಬೈಜಾನ್ ಒಂದು ವೇಳೆ ಸಪೋರ್ಟಿಗೆ ಬಂತು, ವಿ ನೋ ಅಜರ್ಬೈಜಾನ್ ಏನು ಯಾವ ಥರ ಪಾಕಿಸ್ತಾನಿಗೆ ಹೆಲ್ಪ್ ಮಾಡ್ಬೋದು. ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಚೆನ್ನಾಗಿದೆ. ಮೇ ಬಿ ದೇ ವಿಲ್ ಬಿ ಕೊಡ್ತಾರೋ ಬಿಡ್ತಾರೆ, ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ನಾವು ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹೌದೌದೌದು ಸರ್. ಈಗ ಕೆಲವೊಂದು ಚರ್ಚೆಗಳು ಹೆಂಗಾಗುತ್ತೆ ಅಂದರೆ, ಅಂದರೆ ಯುದ್ಧಕ್ಕೆ ಒಂದು ಯುದ್ಧ ಆಗುತ್ತೆ ಅಂದರೆ ಎರಡು ದೇಶಗಳ ನಡುವೆ ಒಬ್ಬರಿಗೆ ಬಲ ಅನ್ನೋದೇ ಶಕ್ತಿ ಆಗ್ಬೋದು. ಎಸ್, ನಮ್ಮ ಪವರ್ ಹಂಗಿದೆ, ನಮ್ಮದು ಬ್ಯಾಕ್ ಬೋನ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಇನ್ನೊಬ್ಬರಿಗೆ ಹುಚ್ಚುತನವೇ ಬೇಕಾದ್ರೆ ಶಕ್ತಿ ಆಗ್ಬೋದು. ಯಾಕಂದರೆ ಈಗ ಎಲ್ಲ ಕಡೆ ಚರ್ಚೆ ಹೆಂಗಾಗ್ತಿದೆ ಅಂದರೆ, ಪಾಕಿಸ್ತಾನ GDP ನೋಡಿ ಎಲ್ಲಿದೆ, ಭಾರತದ GDP ನೋಡಿ ಹೆಂಗಿದೆ, ಇಲ್ಲಿ ಪಾಕಿಸ್ತಾನ ಸೇನೆ ನೋಡಿ ಈ ಥರ ಇದೆ, ಭಾರತದ ಸೇನೆ ಆ ಥರ ಇದೆ. ಬಟ್ ಇಲ್ಲಿ ಎರಡು ನಾವು ಬಿಯಾಂಡ್ ನಾವು ಸೈಕಲಾಜಿಕಲಿ ಇಮೋಷ್ನಲಿ ನಾವು ನೋಡ್ತಾ ಹೋಗೋದಾದ್ರೆ ಆ ಹುಚ್ಚುತನನೇ ಯುದ್ಧಕ್ಕೆ ಕಾರಣ ಆಗ್ತಿದೆ, ಅಥವಾ ಈ ದೊಡ್ಡ ಜಗಳಕ್ಕೆ ಕಾರಣ ಆಗ್ತಾ ಇದೆ. ಆ ಹುಚ್ಚುತನದ ಮುಂದೆ ಈ ದೊಡ್ಡ ಶಕ್ತಿ ಇದ್ರೂ ಕೆಲವೊಮ್ಮೆ ಅದು ವ್ಯತ್ಯಾಸ ಆಗ್ಬೋದಲ್ಲ ಸರ್? ಒಂದು ಫ್ರಮ್ ಪಾಕಿಸ್ತಾನಿ ಆ್ಯಂಗಲ್ ಮಾತಾಡ್ಬೇಕಂದ್ರೆ ಅವ್ರದ್ದು ಕ್ರೇಜಿನೆಸ್ ಮತ್ತೇನಪ್ಪ ಹುಚ್ಚುತನ ಅಂತಂದ್ರೆ ತಪ್ಪಾಗೋದಿಲ್ಲ. ಅಂದ್ರೆ ಈ ಯುದ್ಧ ಆಡಿ ಇದರಲ್ಲಿ ಗೆಲ್ತಕ್ಕಂಥ ಚಾನ್ಸಸ್ ಭಾಳಷ್ಟು ಕಡಿಮೆ. ಇದರಲ್ಲಿ ಫಸ್ಟ್ಲಿ ಯುದ್ಧದಲ್ಲಿ ಗೆಲುವು ಸೋಲು ಇಲ್ಲ. ಇಟ್ ಇಸ್ ಲಾಸ್, ಲೆಸ್ ಲಾಸ್, ಮೋರ್ ಲಾಸ್. ಇದು ಲಾಸೇ ಇರ್ತದೆ ಇನ್ ಟರ್ಮ್ಸ್ ಆಫ್ ಲೈವ್ಸ್. ಇದೇನಪ್ಪ ಮ್ಯಾಚ್ ಇದ್ದಂಗೆ ಟ್ರಾಫಿ ಇರೋದಲ್ಲಿ ಗೆದ್ದು ಕೂಡಲೇ ಇವಾಗ ಒಂದು ವಾರ ಅಂತ ತಿಕ್ಕೊಂಡು ಇಟ್ ಈಸ್ ಅ ನೋಷನಲ್, ನಾವು ಗೆದ್ದಿವಿ ನಾವು ಸೋತೀವಿ ಅಂತ ಆ ಟೈಪ್. ಬಟ್ ಅವರಿಗೆ ಹುಚ್ಚಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ದೆನ್ ವಿ ಹ್ಯಾವ್ ಟು ಲಿವ್ ವಿತ್ ದಟ್. ಯು ಕ್ಯಾನ್ ಚೇಂಜ್ ಯುವರ್ ಫ್ರೆಂಡ್ ಬಟ್ ಯು ಕಾಂಟ್ ಚೇಂಜ್ ಯುವರ್ ನೇಬರ್ ಅಂತ. ಇದಕ್ಕೆ ಏನಂತಂದ್ರೆ ಜಾಸ್ತಿ ಪ್ರವೋಕ್ ಮಾಡಿ ಒಬ್ಬ ಮನುಷ್ಯನಿಗೆ ಜಾಸ್ತಿ ಇಫ್ ಯು ಪುಷ್ ಟು ದ ವಾಲ್ ಅಂತಿಕೊಂಡು ಅದನ್ನು ಮಾಡಕ್ಕೆ ಹೋಗ್ಬಾರ್ದು. ಎಷ್ಟು ಪನಿಷ್ಮೆಂಟ್ ಕೊಡಬೇಕು ಅಷ್ಟೇ ಪನಿಷ್ಮೆಂಟ್. ಈಗ ಜಡ್ಜಸ್ ಪನಿಷ್ಮೆಂಟ್ ಕೊಡ್ಬೇಕಾದ್ರೆ ಒಬ್ಬನ ಸಣ್ಣ ಪಿಕ್ ಪಾಕೆಟ್ ಇದ್ದಾನೆ ಅವ್ನು ಗಲ್ ಶಿಕ್ಷೆ ಕೊಡ್ತಾರೆ? ಕೊಡೋದಿಲ್ಲ. ಅದ್ರಂಗೆ ಆ ಶಿಕ್ಷೆ ಏನು ಕೊಡಬೇಕು ದಟ್ ಶುಡ್ ಬಿ ಕಮೆನ್ಸರೇಟ್ ವಿತ್ ಅಫೆನ್ಸ್. ಅವ್ರು ಏನು ಟೆರರ್ ಕ್ಯಾಂಪ್ಸ್ ಇದು ಮಾಡ್ತಿದ್ರು, ನೀವು ಬರೇ ಇದೇ ಟೈಮ್ದಾಗಲ್ಲ, ಇಯರ್ಲಿ ಒನ್ಸ್ ನೀವು ಏರ್ ಸ್ಟ್ರೈಕ್ ಮಾಡ್ರಿ. ಇಯರ್ಲಿ ಒನ್ಸ್ ಏನಪ್ಪ ಅಂದ್ರೆ ನಿಮ್ಗೆ ಹೆಂಗೆ ಇನ್ಫಾರ್ಮೇಶನ್ ಸಿಗ್ತದೆ. ಬಿಕಾಸ್ ವರ್ಲ್ಡ್ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ದಲ್ಲಿ ರೆಸೊಲ್ಯೂಷನ್ ಇದೆ, ಟೆರರ್ ಏನಪ್ಪ ಅಂದ್ರೆ ಎಲ್ಲೆಲ್ಲಿ ಇದು ಬರುತ್ತೆ ಯು ಕ್ಯಾನ್ ಡಿಸ್ಟ್ರಾಯ್ ಅಂತ, ಐದರ್ ಇನ್ ಯುವರ್ ಟೆರಿಟರಿ ಆರ್ ಇನ್ ಎನಿಮೀಸ್ ಟೆರಿಟರಿ. ಅದನ್ನ ಮಾಡ್ಕೋತಾರೆ ಇಂಡಿಯನ್ ಗೌರ್ಮೆಂಟ್. ನೆಕ್ಸ್ಟ್ ಎಲ್ಲೆಲ್ಲಿ ಇನ್ಫಾರ್ಮೇಶನ್ ಸಿಗ್ತದ, ಇಸ್ರೇಲ್ದವರು ಕಂಟಿನ್ಯೂಸ್ಲಿ ಎಲಿಮಿನೇಟ್ ಮಾಡ್ಕೊಂತ ಬಂದಾರ ಅವರು. ದೇ ಆರ್ ಸರೌಂಡೆಡ್ ಬೈ 53 ಕಂಟ್ರೀಸ್. 53 ಅರಬಿಕ್ ಕಂಟ್ರೀಸ್ ಇದೆ. ಅದರಲ್ಲಿ ಅವ್ರ ಸುತ್ತ ಎಲ್ಲ ನೇಬರ್ಸ್ ಮುಸ್ಲಿಮ್ಸ್ ಇದ್ದಾರೆ, ಇಸ್ಲಾಮಿಕ್ ಕಂಟ್ರೀಸ್. ಇಸ್ಲಾಮ್ಸ್ ಅವ್ರಿಗೆ ಏನಂತಂದ್ರೆ ಅವ್ರು ದೇ ಹೇಟ್ ಜ್ಯೂಸ್, ಹೇಟ್ ಇಸ್ಲಾಮ್, ಬಟ್ ದೇ ಹ್ಯಾವ್ ಟು ಸರ್ವೈವ್. ಯಾಕೆ ಸರ್ವೈವ್ ಆಗ್ತಂದ್ರೆ ಟೆಕ್ನಾಲಜಿಯಿಂದ ಸರ್ವೈವ್ ಆಗ್ತಾ ಇದ್ದಾರೆ, ರಿಚ್ನೆಸ್ ಮನಿಯಿಂದ ಸರ್ವೈವ್ ಆಗ್ತಾ ಇದ್ದಾರೆ. ಆಮೇಲೆ ಅಲರ್ಟ್ನೆಸ್ ಅಂತಂದ್ರೆ ಅವರಲ್ಲಿ ಪೆಟ್ರಿಯಾಟಿಸಮ್ ಆ ಥರ ಇದೆ. ಆಮೇಲೆ ಮತ್ತು ಮೈಂಡ್ ಭಾಳ ಅಂದ್ರೆ 100 ಇಂಡಿಯನ್ಸ್ ಬ್ರೈನ್ ಪುಟ್ ಟುಗೆದರ್ ಇಟ್ ಈಸ್ ಈಕ್ವಲೆಂಟ್ ಟು 1 ಜ್ಯೂಸ್ ಮೈಂಡ್ ಪುಟ್ ಟುಗೆದರ್. ಸೂಪರ್. ಈಗ ಅವರಲ್ಲಿ ಟೋಟಲ್ ಜ್ಯೂಸ್ ಪಾಪ್ಯುಲೇಷನ್ ಇಸ್ ಅರೌಂಡ್ 2 crores. ಓನ್ಲಿ 52 lakhs and 62 lakhs ದೇ ಸ್ಟೇ ಇನ್ ಇಸ್ರೇಲ್. ರೆಸ್ಟ್ ಆಫ್ ದಮ್ ಆರ್ ಸ್ಪ್ರೆಡ್ ಓವರ್ ಆಲ್ ದ ಎಂಟೈರ್ ವರ್ಲ್ಡ್. ನೀವು ಮೈಕ್ರೋಸಾಫ್ಟ್ ತಗೋರಿ, ಅದು ತಗೋರಿ, ಇದು ತಗೋರಿ, ಎಲೆಕ್ಟ್ರಾನಿಕ್, ಅದು ಇದು ಡಿಜಿಟಲ್ ವರ್ಲ್ಡ್, ಎಲ್ಲದರಲ್ಲಿ ಅವ್ರದ್ದೇ ಛಾಪ್ ಇದೆ. ಇನ್ಫ್ಯಾಕ್ಟ್ ಇವನ್ ದೇ ಕ್ಯಾನ್ ಡಿಕ್ಟೇಟ್ ಟರ್ಮ್ಸ್ ಟು ಇವನ್ ಅಮೇರಿಕಾ ಏನಾದರೂ ಅಡ್ವೈಸ್ ಮಾಡಕ್ಕೆ ಬಂದ್ರೆ ಶಡಪ್ ಅಂತ ಅಂದ್ಕೊಂಡು ದೇ ಕಾಂಟ್ ಸರ್ವೈವ್ ವಿತೌಟ್ ಇಸ್ರೇಲ್. ಅವ್ರದ್ದು ಇಂಟೆಲಿಜೆನ್ಸ್ ಸಿಸ್ಟಮ್ ಇಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಸೂಪರ್ ಸೂಪರ್. ಅಲ್ಲ, ಆ್ಯಕ್ಚುಲಿ ಫೋಕಸ್ ಮಾಡೋದಾದ್ರೆ ಯಾವುದೇ ದೇಶ ಆದ್ರೂ ಬೆಳೆಯೋ ಪ್ರಜೆಗಳನ್ನು ಫೋಕಸ್ ಮಾಡಿಬಿಟ್ರೆ, ಅವರ ಬುದ್ಧಿಮತ್ತೆ ಅದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ಎಲ್ಲವೂ ಸುಭಿಕ್ಷವಾಗಿರುತ್ತೆ ಸರ್. ಸರ್, ಈಗ ಆಕ್ರೋಶದಲ್ಲಿ POK ಕಂಟ್ರೋಲಿಗೆ ತೊಗೊಂಬಿಡಿ, ಪಾಕಿಸ್ತಾನನೇ ಆವರಿಸ್ಕೊಂಬಿಡಿ, ಆಯಿತು ಅದನ್ನು ಮಾಡ್ತು ಅಂತ ಇಟ್ಕೊಳ್ಳೋಣ ಸೇನೆ. ಅವ್ರ ಆ್ಯಂಡ್ ಆಕ್ರಮಿತ ಜಾಗ ಕೇಂದ್ರ ಸರ್ಕಾರ ಜವಾಬ್ದಾರಿನೇ ಆಗ್ಬಿಡುತ್ತಲ್ವ ನೆಕ್ಸ್ಟ್? ಹೌದು, ಇಟ್ ಬಿಗ್ಗೆಸ್ಟ್ ಟಾಸ್ಕ್ ಅಲ್ವಾ? ಅದು ಬೇಕಾಗಿರುತ್ತಾ ಸರ್ಕಾರಗಳಿಗೆ? ನನ್ನ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ನಿಮ್ಗೆ POK ಅಷ್ಟು ಈಸಿಯಾಗಿ ನಿಮ್ಮ ಕೈಯಲ್ಲಿ ಬರೋದಿದ್ರೆ ಯು ಟೇಕ್ ಇಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಇಟ್ ವಾಸ್ ಪಾರ್ಟ್ ಆಫ್ ಕಾಶ್ಮೀರ್ ಒನ್ಸ್ ಅಪಾನ್ ಎ ಟೈಮ್. ಈಗ ಬಿಫೋರ್ ಇಂಡಿಪೆಂಡೆನ್ಸ್ ಈಗ ಎಂಟೈರ್ ಫುಲ್ ಫ್ಲೆಜ್ಡ್ ಜಮ್ಮು ಅಂಡ್ ಕಾಶ್ಮೀರ್ ಏನಿತ್ತಲ್ಲ, ಈಗ ಅಕ್ಸೈ ಚಿನ್ ಚೈನೀಸ್ ತಗೊಂಡ್ರು ಅವರು. ದಟ್ ವಾಸ್ ಆಲ್ಸೋ ಪಾರ್ಟ್ ಆಫ್ ಇದೇನಪ್ಪ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್. ಬಿಫೋರ್ ಪಾರ್ಟಿಷನ್ ಏನು ಜಮ್ಮು ಅಂಡ್ ಕಾಶ್ಮೀರ್ ಸ್ಟ್ಯಾಟಸ್ ಇತ್ತು, that state is ours. ಯಾಕಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಥ್ರೂ ಎಂಟೈರ್ ಸ್ಟೇಟ್ ಬಂದದೆ. ಅವಾಗಿನ ಪರಿಸ್ಥಿತಿ ಏನಾಯ್ತಂದ್ರೆ ಇಂಡಿಪೆಂಡೆನ್ಸ್ ಆಗಿ ವಿತಿನ್ 3 to 6 months ಅವರು ಇನ್ವೇಡ್ ಮಾಡಿದ್ರು, ರೇಡ್ ಮಾಡಿದ್ರು. ಒಂದು ಪ್ರಶ್ನೆ ಕೇಳ್ತೇನೆ ನಾನು ನಿಮಗೆ, ಅದು ಏನಂತಂದ್ರೆ
ಯಾವಾಗ ನಮ್ಗೆ ಪಾರ್ಟಿಷನ್ ಆಯಿತು, ಇಂಡಿಪೆಂಡೆನ್ಸ್ ಆಯಿತು, ಪಾಕಿಸ್ತಾನದ ಹೆಡ್ ಆಫ್ ದ ಸ್ಟೇಟ್ ಯಾರಿದ್ರು? ಯಾಕಂದ್ರೆ ನಮ್ಮ ಇಬ್ಬರದ್ದು ಸ್ಟೇಟಸ್ ಏನಿತ್ತಂದ್ರೆ ಡೊಮಿನಿಯನ್ ಸ್ಟೇಟ್. ನಿಮ್ಮಿಬ್ಬರದ್ದು ಡೊಮಿನಿಯನ್ ಸ್ಟೇಟ್ ಅದು ಹೆಡ್ ಸ್ಟಿಲ್ ಕಿಂಗ್ ಜಾರ್ಜ್ UK. ನಿಮ್ಮದನ್ನ ಅಧ್ಯಕ್ಷ ಆತನೇ, ನಮ್ಮದನ್ನ ಅಧ್ಯಕ್ಷ ಆತನೇ. ಹೌ ಪ್ರೆಸಿಡೆಂಟ್ ಈಸ್ ಸೇಮ್ ಅಂಡ್ ಅಂಡರ್ ಹಿಸ್ 2 countries ಆರ್ ಫೈಟಿಂಗ್ ಅಗೇನ್ಸ್ಟ್ ಈಚ್ ಅದರ್. ಹೌ ಕ್ಯಾನ್ ಒನ್ ಆರ್ಮಿ ರೇಡ್ ಅನದರ್ ಆರ್ಮಿ? ಜೊತೆಯವರೇ, ಜೊತೆಯವರೇ, ಬಾಸ್ ಒಬ್ರೆ. ದೆನ್ ಅವಾಗ ಏನಾಯ್ತಂದ್ರೆ ದೆನ್ ದೇ ಸೆಡ್ ದಟ್ ದೇ ಚೇಂಜ್ ದ ಏನಪ್ಪ ಅಂದ್ರೆ ಸ್ಕೋಪ್ ಆಫ್ ದ ಫೈಟ್. ಇವ್ರು ಏನಪ್ಪ ಅಂದ್ರೆ ಲೂಟರ್ಸ್, ರೇಡರ್ಸ್, ಇವ್ರು ರೆಗ್ಯುಲರ್ ಆರ್ಮಿ ಅಲ್ಲ. ಒನ್ ಆರ್ಮಿ ಅಗೇನ್ ಅನದರ್ ಆರ್ಮಿ ಫೈಟ್ ಮಾಡಕತ್ತಿಲ್ಲ ಅಂತಕೊಂಡು. ಇನ್ಫ್ಯಾಕ್ಟ್ ಅದೆಲ್ಲ ಕಾಬಿಲಿ ಅಂತ ಹೇಳ್ತಾರೆ ಅವರಿಗೆಲ್ಲ. ರೇಡರ್ಸ್, ಲೂಟರ್ಸ್, ಒಂದು ಅಫ್ಘಾನ್ಸ್ ಟ್ರೈಬಲ್ಸ್ ಟೈಪು. ಸೊ ಆ ಒಂದು ಆ್ಯಂಗಲ್ ಕೊಟ್ಟಿದ್ರೆ ಓಕೆ, ಆ ಟೈಪ್ ಆ್ಯಂಗಲ್ ಕೊಟ್ಟರೆ ಅದಕ್ಕೆ. ಬಟ್ ಇಲ್ಲಿನ ಕಾರ್ಗಿಲ್ದಲ್ಲಿನೂ ಅಲ್ಲಿ ಬಂದವರೆಲ್ಲ ಏನಪ್ಪ ಅಂತಂದ್ರೆ ನಮ್ಗೆ ಆರ್ಮಿಗೆ ಏನೂ ಸಂಬಂಧ ಇಲ್ಲ, ಅವರೆಲ್ಲ ಫ್ರೀಡಮ್ ಫೈಟರ್ಸ್ ಬಂದವರು ಅಂತ ಹೇಳಿ ಕಡೆಗೆ ಅವ್ರ ಸೋಲ್ಜರ್ಸೇ ಸಿಕ್ಕರೆ ಅಲ್ಲಿ ನಮ್ಗೆ. ಸೊ ಆ ಥರ ಏನಂತಂದ್ರೆ ಹಿಸ್ಟ್ರಿಯಿಂದ ನೋಡ್ತಾ ಹೋದ್ರೆ, ಬಟ್ POK ಈಸಿಯಾಗಿ ಬರಂಗಿದ್ರೆ ಐ ಆಮ್ ಫಾರ್ ಇಟ್. ಸೂಪರ್ ರೈಟ್ ಸರ್. ಏನಾಗ್ಬೋದು ಸರ್ ಇವತ್ತು? ಇವಾಗಲೇ ನೋಡಿ 4 ಗಂಟೆ 10ಕ್ಕೆ ಬಂದಿದ್ದೀವಿ, 6:45 7 ಗಂಟೆ ಆಗ್ತಿದ್ದಂಗೆ ಕತ್ಲ ಆವರಿಸುತ್ತೆ. ಮತ್ತೆ ಅವ್ರು ಸ್ಟಾರ್ಟ್ ಮಾಡ್ತಾರ, ಏನಾಗ್ಬೋದು, ಇಲ್ಲಿ ಯಾವ್ದಾದ್ರು ವ್ಯತ್ಯಾಸಗಳಾಗತ್ತಾ ಅನ್ನುವಂಥ ಒಂದು ಸಣ್ಣ ಆತಂಕ ಇದ್ದೇ ಇರ್ತಾರೆ. ಯಾಕಂದ್ರೆ ಅವ್ರನ್ನೂ ಲೈಟಾಗಿ ತಗೊಳಂಗಿಲ್ಲ ನಾವು. ಇವತ್ತು ಏನಾಗ್ತದಂದ್ರೆ ಟುಡೇಸ್ ಡೆವಲಪ್ಮೆಂಟ್ ಏನಂತಂದ್ರೆ ಇಬ್ಬರದು DGM ದೇ ವಾಸ್ ಸ್ಪೋಕನ್ ಟು ಈಚ್ ಅದರ್. DGM ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್. ಪಾಕಿಸ್ತಾನ ಮತ್ತು ಇಂಡಿಯನ್ ಆರ್ಮಿ ಇವ್ರದ್ದು ಹಾಟ್ಲೈನ್ದಲ್ಲಿ ಕನೆಕ್ಷನ್ ಇರ್ತದೆ. ಹಿಂಗೆ ಫೋನ್ ಎತ್ತಿದ ಕೂಡಲೇ ಅಲ್ಲಿ ರಿಂಗ್ ಆಗ್ತದೆ. ದಿಸ್ ಇಸ್ ಕಾಲ್ಡ್ ಹಾಟ್ಲೈನ್. ಅಂದರೆ ಕಂಪ್ಲೀಟ್ ಆಪರೇಷನ್ಸ್ ಪ್ಲ್ಯಾನ್ ಮಾಡೋರು ಇವರು ಇರ್ತಾರೆ. ಇಬ್ಬರು ಮಾತಾಡಿದ್ದಾರೆ. ಆಮೇಲೆ ಇಬ್ಬರು ಫಾರಿನ್ ಮಿನಿಸ್ಟರ್ಸ್ ಕೂಡ ಮಾತಾಡಿದ್ದಾರೆ. ದೇ ಹ್ಯಾವ್ ಸ್ಪೋಕನ್ ಟು ಈಚ್ ಅದರ್. ನಾವು ಬೇರೆ ಚಾನಲ್ನಲ್ಲಿದ್ದಾಗ ಇವು ಇನ್ಪುಟ್ಸ್ ಬಂದು ಅದರ ಸಲುವಾಗಿ ನಾವು ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಏನಂತಂದರೆ ಅಮೇರಿಕದ ದಿಂದನೂ ಇಂಡಿಕೇಶನ್ಸ್ ಫಾರ್ ಬೋತ್ ದ ಕಂಟ್ರೀಸ್ ಬಂದವ. ಯು ಟ್ರೈ ಟು ಏನಂತಂದ್ರೆ ಇದನ್ನ ಕಾನ್ಫ್ಲಿಕ್ಟನ್ನು ಎಂಡ್ ಮಾಡ್ರಂತ. ಚೈನಾದ ಕಡೆಯಿಂದನೂ ಬಂದಿದೆ. ಅಂದರೆ ಇವು ಲೆಟಸ್ ಏನಪ್ಪ ಸೀಸ್ ಫೈರ್ ಮಾಡ್ರಿ, ಲೆಟ್ ಸ್ಟಾಪ್ ಇಟ್ ಅಂತಕೊಂಡು. ಇವೆಲ್ಲ ಏನಂತಂದ್ರೆ ಮಾತುಕತೆ ಏನಾಗ್ಯಾವ ನಮಗೆ ಗೊತ್ತಿಲ್ಲ. ಸೊ ಇದು ಏನಂತಂದ್ರೆ ಫ್ರೆಂಡ್ಲಿ ವೇದಲ್ಲಿ ಹೋಗ್ಯಾವೆ ಅಥವಾ ಒಬ್ರಿಗೊಬ್ರು ಘರ್ಷಣೆ ಆಗಿದೆ. ಈಗ ಏನಪ್ಪ ಅಂದ್ರೆ ಔಟ್ಕಮ್ ಗೊತ್ತಿಲ್ಲ. ಮತ್ತು ಔಟ್ಕಮ್ ಗೊತ್ತಿಲ್ಲ ಅಂದಮೇಲೆ ಮತ್ತು ಇವತ್ತು ರಾತ್ರಿ ಏನಾಗ್ತದೆ ಅದು ಗೊತ್ತಾಗ್ತದೆ. ವೆದರ್ ದೇ ಆರ್ ಗೋಯಿಂಗ್ ಫಾರ್ ಲೆಟ್ಸ್ ಕಾಲ್ ಇಟ್ ಆಫ್, ಏನಪ್ಪ ಅಂದ್ರೆ ಇನಫ್ ಇಸ್ ಇನಫ್ ಅಂತಕೊಂಡು ಲೆಟ್ಸ್ ಹ್ಯಾವ್ ಪೀಸ್ ವಿತ್ ಈಚ್ ಅದರ್ ಅಂತ ಮಾತುಕತೆ ಆಗಿದೆಯೋ ಏನೋ ಗೊತ್ತಾಗ್ತದೆ. ಬಟ್ ಏನಂತಂದರೆ ವಿ ಕ್ಯಾನ್ ಓನ್ಲಿ ಗೆಸ್. ನಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್. ಆಯ್ತು, ಹಾಗಾದ್ರೆ ನಾನು ಇದು ಕೇಳ್ತೀನಿ ಸರ್. ಪಹಲ್ಗಾಮ್ ಉಗ್ರ ದಾಳಿ ಆಯಿತು. ಆ ಉಗ್ರ ದಾಳಿಗೆ ಉಗ್ರತ್ವವನ್ನು ತೆಗಿಬೇಕು, ಆ ಉಗ್ರವಾದಿಗಳನ್ನ ತೆಗಿಬೇಕು ಅನ್ನೋ ಅಟ್ಯಾಕ್ ಆಯಿತು ಅಂದಾಗ ಈ ಉಗ್ರತ್ವವನ್ನು ತೆಗಿಬೇಕು ಅನ್ನೋ ವಿಚಾರ ಯಾವ್ದಾದ್ರು ಅಟ್ಯಾಕ್ ಮಾಡಿದಾಗಲೇ ರಿಯಲೈಸೇಷನ್ ಆಗುತ್ತಾ ಭಾರತಕ್ಕೆ? ಇದು ಏನಂತಂದರೆ ದಟ್ ಈಸ್ ಕೈನೆಟಿಕ್ ಆ್ಯಂಡ್ ನಾನ್ ಕೈನೆಟಿಕ್ ಅಂತ ಇರ್ತದೆ. ನಾನ್ ಕೈನೆಟಿಕ್ ಅಂತಂದರೆ ಇವೆಲ್ಲ ಎಕನಾಮಿಕ್ ಸ್ಯಾಂಕ್ಷನ್ಸ್ ಅದೆಲ್ಲ ಮಾಡ್ತಾರಲ್ಲ, ಅದು ನಾನ್ ಕೈನೆಟಿಕ್ ಆ್ಯಕ್ಷನ್ಸ್. ಕೈನೆಟಿಕ್ ಆ್ಯಕ್ಷನ್ಸ್ ಅಂತಂದರೆ ಯು ಹ್ಯಾವ್ ಡನ್ ಸಮಥಿಂಗ್, ಐ ವಿಲ್ ಡೂ ಸಮಥಿಂಗ್. ಅದು ಕೈನೆಟಿಕ್ ಆ್ಯಕ್ಷನ್ ಇಮಿಡಿಯೇಟ್ಲಿ 2 days 3 daysದಲ್ಲಿ ಮಾಡ್ಬೇಕು ಅದು ಆ್ಯಕ್ಚುಲಿ. ಯಾಕಂದ್ರೆ ಯು ಶುಡ್ ಬಿ ಪ್ರಿಪೇರ್ಡ್. ಟೆರರಿಸಮ್ 30 years ನಾವು ಏನು ಫೇಸ್ ಮಾಡಿವಿ. ಯು ಡೋಂಟ್ ರಿಕ್ವೈರ್ ಏನಂತಂದ್ರೆ ಹೌದು ಸೆಕೆಂಡ್ ಬೇಕಾಗಿಲ್ಲ. ಈಗ ಇಸ್ರೇಲ್ ಸೇಮ್ ಕಂಡೀಷನ್ ನೀವು ಇಸ್ರೇಲ್ ಕೊಡ್ರಿ, ಅವ್ರಿಗೆ ಏನಾದರೂ ಈ ಥರ ಒಂದು ಟೂರಿಸಮ್ದಲ್ಲಿ ಟೂರಿಸ್ಟ್ನ ಹೊಡೆದು ಹೋಗಿದ್ರೆ ಅಂತಂದ್ರೆ ಮ್ಯಾಕ್ಸಿಮಮ್ 2nd day or 3rd day ಇದು ಲಾಸ್ಟ್. ಯಾಕಂದ್ರೆ ಆ ಥರ ಅವ್ರಿಗೆ ಇದಾದ ಏನಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಿಪೇರ್ಡ್ನೆಸ್ ಆ ಥರ ಇಸ್ರೇಲ್ದಲ್ಲಿ ಇದೆ. ದಟ್ಸ್ ವೈ ಇಸ್ರೇಲ್ ಎಲ್ಲರದು ಉದಾಹರಣೆ ಕೊಡ್ತಾರೆ, ಯು ಡೂ ಇಟ್ ಆನ್ ಇಸ್ರೇಲಿ ಮಾಡೆಲ್ ಅಂತಕೊಂಡು. ಏನಂತಂದ್ರೆ ಅವ್ರದ್ದು ಎಷ್ಟು ಟೆಕ್ನಾಲಜಿ ಡೆವಲಪ್ ಆಗಿದಾವೆ ಅಂತಂದ್ರೆ, ಒಬ್ಬ ಲೀಡರ್ನ ಎಲಿಮಿನೇಟ್ ಮಾಡಬೇಕು, 2 ಟ್ರಕ್ದಲ್ಲಿ ಮಧ್ಯ ಸೀಟದಲ್ಲಿ ಕುಂತಿದ್ದಾನೆ ಅವನು. ಅಂಥವನ್ನ ಬೈ ರಿಮೋಟ್ ಬೈ ರೋಬೋಟ್ ಇನ್ನೊಂದು ಟ್ರಕ್ ನಿಲ್ಲಿಸ್ತಾರೆ. ಅಲ್ಲಿ ಟ್ರಕ್ ಈಸ್ ದೇರ್, ಡ್ರೈವರ್ ಇಸ್ ಅ ರೋಬೋಟ್, ಫೈರರ್ ಇಸ್ ಅ ರೋಬೋಟ್. ಅಂದರೆ ಡ್ರೈವರ್ಗೆ ಸಹ ಬುಲೆಟ್ ಬಿದ್ದಿಲ್ಲ, ಒಂದೇ ಬುಲೆಟ್ ಬಿಡ್ಬೇಕು, ಒಂದೇ ಬುಲೆಟ್ನಿಂದ ಅವನು ಮಿಡ್ಲ್ದಲ್ಲಿ ಸಾಯ್ಬೇಕು ಅವನು. ಆ ಥರ ಪ್ರಿಸಿಷನ್ ಏನಪ್ಪ ಅಂದ್ರೆ ಅವ್ರದ್ದೆಲ್ಲ ಸ್ಟೋರೀಸ್ ಏನಪ್ಪ ಅಂದ್ರೆ ಇವು ಸ್ಪೈ ಅಟ್ಯಾಕ್ಸು, ಮೊಶಾದ್ ಎಲಿಮಿನೇಷನ್ಸ್, ಅಸಾಸಿನೇಷನ್ಸ್ ನೋಡಿದ್ರೆ ಇಟ್ ಈಸ್ ಎ ಥ್ರಿಲ್ಲರ್ ಮೂವಿ ಇದ್ದಂಗೆ ಇರ್ತದೆ. ಈಗ ಗೋಲನ್ ಹೈಟ್ಸ್ ಸಿರಿಯಾದಲ್ಲಿ ಇಸ್ರೇಲ್ ಕ್ಯಾಪ್ಚರ್ ಮಾಡಿ ಅದನ್ನು ತಗೊಳ್ತು. ಇಟ್ ವಾಸ್ ಪಾರ್ಟ್ ಆಫ್ ಇದು. ಆ ಗೋಲನ್ ಹೈಟ್ಸ್ಗೆ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಇಲ್ಲಿಂದ ಒಂದು ಸ್ಪೈನ್ ಕಳಿಸ್ತಾರೆ.
ಅವ್ನು ಸ್ಪೈ ಅದು ಬಟ್ಟೆ ವ್ಯಾಪಾರ ಕಾರ್ಪೆಟ್ ವ್ಯಾಪಾರ ಮಾಡೋಕೆ ಅವ್ನಿಗೆ ಎಸ್ಟಾಬ್ಲಿಷ್ ಮಾಡ್ತಾನೆ. ನಾವು ಏನಂತಂದ್ರೆ ಎಲ್ಲ ಒಂದು ಕಾಂಟ್ರಾಕ್ಟ್ ತೊಗೊತಾರೆ, ಒಂದು ಆರ್ಮಿ ಏರಿಯಾ, ಅದು ಗೋಲನ್ ಹೆಡ್ಸ್ ಅಂದರೆ ಅವ್ರದ್ದು ಸಿರಿಯನ್ ಆರ್ಮಿ ಏರಿಯಾ. ಅವನಿಗೆ ಟ್ರೀ ಪ್ಲಾಂಟೇಶನ್ನು ಎನ್ವೈರ್ಮೆಂಟ್ ಎಕ್ಸ್ಪರ್ಟ್ ಇರ್ತಾನೆ, ಅವನಿಗೆ ಅದು ಕಾಂಟ್ರಾಕ್ಟ್ ಸಿಗ್ತದೆ. ಅವನು ಪ್ಲಾಂಟೇಶನ್ ಹೆಂಗೆ ಮಾಡ್ತಾನಂತಂದ್ರೆ, ಇಲ್ಲಿ ಈ ಥರ ಟ್ರೀ ರೌಂಡ್ ಶೇಪ್ದಲ್ಲಿ ಒಂದು ಸ್ಕ್ವೇರ್ ಶೇಪ್ದಲ್ಲಿ ಒಂದು ಟ್ರ್ಯಾಂಗಲ್ ಶೇಪ್ದಲ್ಲಿ ಈ ಥರ ಪ್ಲಾಂಟೇಶನ್ ಮಾಡಿ ದೇ ವೇಟ್ ಫಾರ್ 5 to 6 years 7 years 8 years. ಅಂದರೆ ಮಿಲಿಟ್ರಿ ಟಾರ್ಗೆಟ್ ಇಂಡಿಕೇಟ್ ಮಾಡ್ಬೇಕಂದ್ರೆ ಸ್ಕ್ವೇರ್ ಎಲ್ಲಿ ಕಾಣಿಸ್ತದಲ್ಲ ದ್ಯಾಟ್ ಏರಿಯಾಸ್ ಅಮ್ಯುನಿಷನ್ ಡಂಪ್, ಇದು ಟ್ರೂಪ್ಸ್ ಇರೋದು, ಇದು ಅಂತಕೊಂಡು ಆ ಇಂಡಿಕೇಶನ್ಸು ಹಿ ಗಿವ್ ಇಟ್ ಫ್ರಮ್ ಗ್ರೌಂಡ್. ಆಮೇಲೆ ಏನಪ್ಪ ಇವೆಲ್ಲ ಇನ್ಫಾರ್ಮೇಶನ್ ಹೆಂಗೆ ಲೀಕ್ ಆಗ್ತಾ ಇದೆ, ಹೌ ಪ್ರಿಸಿಷನ್ ಟಾರ್ಗೆಟ್ಗೆ ಬಂದು ಹೊಡಿತಾ ಇದ್ದಾರೆ ಅಂತಕೊಂಡು ಇದರಲ್ಲಿ ಈ ಒಂದು ಏನಂತಂದ್ರೆ ಸಿರಿಯಾ ವಾಸ್ ಮತ್ಲಬ್ ಹುಚ್ಚರಾಗಿ ಬಿಟ್ಟಿದ್ರು, ಯಾವ ಥರ ಹೂ ಇಸ್ ಗಿವಿಂಗ್ ಇನ್ಫಾರ್ಮೇಶನ್ ಅಂತ. ಕಡೆಗೆ ಅವ್ರು ಏನು ಮಾಡಿದ್ರು, ದೇ ಗೇವ್ ಎ ಕಾಂಟ್ರಾಕ್ಟ್ ಟು ರಷ್ಯಾ. ಹೆಂಗಿದು ಯಾರು ನಮ್ಮಿಂದ ಸ್ಪೈ ಯಾರು ಅದಾರ, ಇಲ್ಲಿಂದ ಒಂದು ಇನ್ಫಾರ್ಮೇಶನ್ ಹೋಗ್ತಾ ಇದೆ, ಅದ್ರ ಸಲುವಾಗಿ ಈ ಥರ ಆ್ಯಕ್ಟಿವಿಟೀಸ್ ಆಗ್ತಾ ಇದೆ. ಅವರೆಲ್ಲ ಏನಪ್ಪ ಅಂದ್ರೆ KGB ಏನಂತಂದ್ರೆ ಇದನ್ನ ಇನ್ವೆಸ್ಟಿಗೇಟ್ ಮಾಡಿತು. ಇನ್ವೆಸ್ಟಿಗೇಟ್ ಮಾಡಿ ರಾಷ್ಟ್ರಪತಿ ಭವನದಿಂದನೇ ಹೋಗ್ಯದಂತ ಅವ್ರು ಹೇಳಿದರು. ಸಮಥಿಂಗ್ ಹ್ಯಾಸ್ ಗಾನ್ ಔಟ್ ಫ್ರಮ್ ಹಿಯರ್ ಓನ್ಲಿ ಅಂತಕೊಂಡು ಒಂದು ವಾರದಲ್ಲಿ ಇದು ಮಾಡಿದರು. ಅಂದ್ರೆ ಅವಾಗ ಗೊತ್ತಾಯ್ತು ಅವ್ರ ಹತ್ರ ದಿವಸ ರಾಷ್ಟ್ರಪತಿ ಜೊತೆಗೆ ಏನು ಕ್ಲೋಸ್ ಇದ್ನಲ್ಲ, ಒಬ್ಬ ಮನುಷ್ಯ ಬಂದು ಅವ್ರ ಜೊತೆ ಕೂಡೋದು, 1 or 2 ಡ್ರಿಂಕ್ಸ್ ತಗೊಳ್ಳೋದು, ಡಿನ್ನರ್ಗೆ ಬರೋದು, ವೀಕ್ಲಿ 1 or 2 ವಿಸಿಟ್ ಮಾಡೋದಲ್ಲ. he was giving information and he was a spy and he was from Israel. he was a Mossad agent. ಅವೆಲ್ಲ ರೇಡಿಯೋ ಸೆಟ್ ಕಮ್ಯುನಿಕೇಶನ್ಸ್ ಅವು ಇವು ಆಮೇಲೆ ರಾಷ್ಟ್ರಪತಿ ಭವನದಲ್ಲಿ ಸಿಗ್ತಾವ. ದ ಮ್ಯಾನ್ ಹೂ ವಾಸ್ ವಿಸಿಟಿಂಗ್ ಮೀ ಎವ್ರಿ ಡೇ, he was actually the spy. ನೋಡಿ ರೈಟ್ ಸರ್. ಈಗ ಒಂದು ಪಕ್ಷ ನಿರಂತರವಾಗಿ ಈ ಮಾತುಕತೆ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ ಹೇಳಿ, ಔಟ್ಕಮ್ ಗೊತ್ತಿಲ್ಲ, ಇಲ್ಲಿನ DGM ಅಲ್ಲೇನು ಮಾತಾಡಿದ್ದಾರೆ ಅಂತ ಹೇಳಿ, ಇವತ್ತು ದಾಳಿ ಆಯ್ತು ಅನ್ನೋದಾದ್ರೆ ಅದಕ್ಕೆ ಸರಿಯಾದಂತಹ ಪ್ರತಿರೋಧವನ್ನ ಸೇಮ್ ರಿಪೀಟ್ ಆಗ್ತದೆ. ಹೌ ಮೆನಿ ಡೇಸ್ ಟಾಲರೇಟ್ ಮಾಡ್ಬೇಕಿದ್ನ? ಯುಕ್ರೇನ್ 2 years ಆಯ್ತಲ್ಲ, ಮುಗಿತಿಲ್ಲ. ಯುಕ್ರೇನ್ ಸ್ಟಾರ್ಟ್ ಆದಾಗ ನಾವೆಲ್ಲ ಏನು ಅಸೆಸ್ಮೆಂಟ್ ಮಾಡಿದ್ವಿ ಅಂದ್ರೆ, ಮೈಟಿ ರಷ್ಯಾದ ಮುಂದೆ ಯುಕ್ರೇನ್ ವಿಲ್ ನಾಟ್ ಸಸ್ಟೈನ್ ಮ್ಯಾಕ್ಸಿಮಮ್ ಬಿಯಾಂಡ್ 1 week ಅಂತ ಇತ್ತು. ಬಟ್ ಸ್ಟಿಲ್ ಇಟ್ ಇಸ್ ಕ್ಯಾರಿಂಗ್ ಆನ್. ದೇರ್ ಇಸ್ ನೋ ಸೀಸ್ ಫೈರ್ ದೇರ್. ಯಾರಿಗೆ ಏನಪ್ಪ ಅಂದ್ರೆ ಸರ್, ನೀವು ಒಂದು ತಿಂಗಳು 1.5 ತಿಂಗಳು ಹೋಯ್ತು ಅಂದ್ರೆ ಆ ಆತಂಕದಲ್ಲೇ ಜನಜೀವನ ಮಾಡ್ಬೇಕಂತ ಮಾಡ್ತಾರೆ. ಈಗ ಒಂದು ಗುರಿ ಇರ್ತದೆ. ಈಗ 1971 ವಾರ್ ಯಾಕೆ ಮುಗೀತು, ನಮ್ಮದು ಗುರಿ ಏನಿತ್ತಪ್ಪ ಅಂದ್ರೆ ಢಾಕಾ ಕ್ಯಾಪ್ಚರ್ ಮಾಡಬೇಕು, ಅವ್ರನ್ನ ಸರೆಂಡರ್ ಮಾಡಬೇಕು. ದಟ್ ವಾಸ್ ದ ಏಮ್. ಆ ಏಮ್ 13 days ಅಚೀವ್ ಆಯ್ತು. ಆಯ್ತಾ? ಇದರಲ್ಲಿ ಏನು ನಮ್ದು ಏಮ್ ಆಸ್ ಫಾರ್ ಆಸ್ 24 hours ಏಮ್ ಇತ್ತು. ಆಫ್ ಸಿಂಧೂರ್ ವಾಸ್ ದೇರ್ ಫಾರ್ 6th night and 7th morning ನೈಟ್ ಏನಿತ್ತಲ್ಲ, ದಟ್ ವಾಸ್ ದ ಏಮ್ ಅಂಡ್ ವಿ ಎಕ್ಸಿಕ್ಯೂಟೆಡ್ ಇಟ್. ಅಂಡ್ ಆಮೇಲೆ ಇದು ಟು ಅಂಡ್ ಫ್ರೋ ಏನಂತಂದ್ರೆ ಅಟ್ಯಾಕ್ಸ್ ನಡೀತಾ ಇದೆ. ವಿ ರಿಯಲಿ ಡು ನಾಟ್ ನೋ ಆ್ಯಕ್ಚುಲಿ ಏನಂತಂದ್ರೆ, ನಾಳೆಗೆ ಸೀಸ್ ಫೈರ್ ಅಂತಂದ್ರೆ ಸೀಸ್ ಫೈರ್, ನೀವು ಶಾಂತಿಯಿಂದ ಇಡ್ರಿ, ನಾವು ಶಾಂತಿಯಿಂದ ಇದೀವಿ, ಮುಂದೆ ನಮ್ಮನ್ನ ತಡವಕ್ಕೆ ನೀವು ಹೋಗ್ಬೇಡ್ರಿ, ನಿಮ್ಮನ್ನ ತಡವಕ್ಕೆ ನಾವು ಬರೋದಿಲ್ಲ. ಮುಂಚೆ ಏನಿತ್ತು ರೂಲ್ಸ್ ಅದನ್ನ ಮಾಡ್ಕೊಂಡು ಹೋಗೋಣ ಅಂತ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ. ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಈ ನಕಲಿ ಸುದ್ದಿ ಇರ್ಬೋದು, ಮತ್ತು ಇವತ್ತು ಸಾಯಂಕಾಲ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಯಾಕೆಂದರೆ DGM ಏನೋ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲವೂ ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಈ ಥರದೊಂದು ಸ್ವಲ್ಪ ಗೊಂದಲಗಳಿದ್ದಾವೆ. ಥ್ಯಾಂಕ್ ಯು, ಒಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟು. ಸೊ ನೋಡಿದ್ರಲ್ಲ ವೀಕ್ಷಕರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ವೆಂಕಟೇಶ್ ಅವರು ಭಾಗಿಯಾಗಿದ್ದರು. ಸದ್ಯಕ್ಕೆ ಒಂದು ರೀತಿ ಗೊಂದಲದ ವಾತಾವರಣ ಇದೆ. ಇದೊಂದು ಸೂಕ್ಷ್ಮ ವಿಚಾರ, ಗಂಭೀರವಾದಂಥ ಸನ್ನಿವೇಶ. ಹಾಗಾಗಿ ಕೆಲವೊಂದು ರಹಸ್ಯವಾದ ವಿಚಾರವನ್ನು ಮಾಧ್ಯಮ ಯಾವ ರೀತಿ ಬಾಯಿ ಮುಚ್ಚಿಕೊಂಡು ಹೇಳದ ರೀತಿಯಲ್ಲಿ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ನೀವೇನೋ ಪ್ರಸಾರ ಮಾಡೋಕ್ಕೆ ಹೋದಾಗ ಅದು ಒಂದು ಇಂಪಾರ್ಟೆಂಟ್ ಇನ್ಪುಟನ್ನು ಇತ್ತೊಂದು ದೇಶಕ್ಕೆ ಕೊಟ್ಟಂತಾಗುತ್ತೆ. ಮಗದೊಂದು ಕಡೆ ನಾಗರಿಕರ ಜವಾಬ್ದಾರಿ ಇರ್ಬೋದು, ಮತ್ತು ಕೇಂದ್ರ ಸರ್ಕಾರ ಮುಂದೆ ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಸಾಯಂಕಾಲ ಏನಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.